ಒಂದ್ಸಾಲ ಯೋಚನೆ ಮಾಡಿ, ಒಬ್ಬ ಕ್ರಿಮಿನಲ್ ಇದ್ದಾನೆ. ಅವನ ಮುಖ, ಅವನ ನಡವಳಿಕೆ, ಅವನ ಪ್ರತಿಯೊಂದು ಆಕ್ಷನ್ ಕೂಡ ಅವನೇ ಅಪರಾಧಿ ಅಂತ ಕೂಗಿ ಕೂಗಿ ಹೇಳ್ತಾ ಇದೆ. ಎಲ್ಲಾ ಸಾಕ್ಷಿಗಳು ಅವನ ವಿರುದ್ಧನೇ ಇವೆ. ಇಡೀ ಊರಿಗೆ ಊರೇ ಅವನ ರಕ್ತ ಕುಡಿಯೋಕೆ ಕಾಯ್ತಾ ಇದೆ. ಹಾಗೆ ಕೋರ್ಟ್ ಆಚೆ ಸಾವಿರಾರು ಜನ ನ್ಯಾಯ ಬೇಕು ಅಂತ ರಸ್ತೆಗೆ ಇಳಿದ್ಬಿಟ್ಟಿದ್ದಾರೆ. ಈ ಕೇಸ್ ಎಂತದ್ದು ಅಂದ್ರೆ ಊರಿನ ದೊಡ್ಡ ದೊಡ್ಡ ಲಾಯರ್ಗಳು ಕೂಡ ಇದನ್ನ ಮುಟ್ಟುಕೆ ಹೆದರುತ್ತಾರೆ. ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ. ಅದೇನು ಅಂದ್ರೆ ಈ ಅಪರಾಧಿಯ ಕೇಸ್ ನಡೆಸಲು ಒಬ್ಬ ಅಪ್ಪ ತನ್ನ ಸ್ವಂತ ಮಗಳ ಪ್ರಾಣವನ್ನೇ ಪಣಕ್ಕಿಡಬೇಕಾದ ಪರಿಸ್ಥಿತಿ ಬರುತ್ತೆ. ಹಾಗಾದ್ರೆ ನಿಜ ಯಾವುದು, ಸುಳ್ಳು ಯಾವುದು, ಕೊನೆಗೆ ನ್ಯಾಯ ಯಾರಿಗೆ ಸಿಗುತ್ತೆ ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಬನ್ನಿ ಕತೆ ಶುರು ಮಾಡೋಣ. ಕತೆ ಶುರುವಾಗುವುದು ಒಬ್ಬ ಸಿಕ್ಕಾಪಟ್ಟೆ ಶ್ರೀಮಂತ ಹಾಗೂ ಪವರ್ಫುಲ್ ಆದ ವ್ಯಕ್ತಿಯಿಂದ. ಹೆಸರು ಶೌರ್ಯಮಾನ್ ಗೌ. ಇವನು ಯಾವುದೋ ಮಾಮೂಲಿ ಆಸಾಮಿಯಲ್ಲ, ಬದಲಾಗಿ ಜನರಲ್ ಇಲೆಕ್ಷನ್ ಕ್ಯಾಂಡಿಡೇಟ್ ಹರ್ಷವರ್ಧನ್ ಗೌರವರ ಏಕೈಕ ಮಗ. ದುಡ್ಡಿಗೆ ಕಮ್ಮಿ ಇಲ್ಲ, ಪವರ್ಗಂತೂ ಮಿತಿನೇ ಇಲ್ಲ. ಇಂಥದ್ರಲ್ಲಿ ವಯಸ್ಸಾಗ್ತಾ ಬಂದ್ರೂ ಶೌರ್ಯಮಾನ್ಗೆ ಲೈಫ್ ಅಂದ್ರೆ ಒಂದೇ ಅರ್ಥ, ಪಾರ್ಟಿ, ಮಜಾ ಮಾಡೋದು ಅಷ್ಟೇ. ಮದುವೆ ಆಗಿದೆ, ಮನೆಯಲ್ಲಿ ಒಬ್ಬಳು ಸುಂದರವಾದ ಹೆಂಡತಿ ಕೂಡ ಇದ್ದಾಳೆ. ಆದರೆ ಇವನ ಶೋಕಿನೇ ಬೇರೆ. ಹೊಸ ಹೊಸ ಹುಡುಗಿಯರು ಇಲ್ಲದೆ ಇವನಿಗೆ ತಲ್ಪಾಸಾಗಲ್ಲ. ಇತ್ತೀಚೆಗೆ ಶೌರ್ಯಮಾನ್ ಒಬ್ಬ ಯುವತಿ ಅಂದ್ರೆ ಸೋಮಾ ಮಿತ್ತಲ್ ಜೊತೆ ತುಂಬಾ ಕ್ಲೋಸ್ ಆಗ್ತಾನೆ. ಒಂದ್ರಾತ್ರಿ ಪಾರ್ಟಿಯಲ್ಲಿ ಸೋಮಾ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಶೌರ್ಯಮಾನ್ ಅವಳನ್ನ ತನ್ನ ಕಾರಲ್ಲಿ ಕರ್ಕೊಂಡು ಹೊರಡ್ತಾನೆ. ರಾತ್ರಿ ಹೊತ್ತು ಸೈಲೆಂಟ್ ಆಗಿರೋ ರಸ್ತೆ ಪಕ್ಕ ಬಂದು ಕಾರ್ ನಿಲ್ಲುತ್ತೆ. ಪಕ್ಕದಲ್ಲೇ ಒಬ್ಬ ಟೀ ಮಾರೋನು ಟೀ ಮಾಡ್ಕೊಂಡು ಅತ್ತಿಂದಿತ್ತ ಓಡಾಡ್ತಾ ಇದ್ದ. ಕಾರ್ ನಿಂತಿದ್ದನ್ನ ನೋಡಿ ಟೀ ಸೇಲ್ ಆಗಬಹುದು ಅಂತ ಒಂದು ಕಪ್ ಟೀ ಹಿಡ್ಕೊಂಡು ಕಾರಿನ ಹತ್ರ ಮಾಡ್ತಾನೆ. ಕರೆಕ್ಟಾಗಿ ಅದೇ ಟೈಮ್ಗೆ ಕಾರಿನ ಹೊರಗಡೆಯಿಂದ ಸೋಮಾಳನ್ನ ಆಚೆ ತಳ್ಳಿ ಬಿಸಾಕ್ತಾರೆ. ರಕ್ತದ ಮಡುವಿನಲ್ಲಿ ಪ್ರಜ್ಞೆ ತಪ್ಪಿ ಸೋಮಾ ರಸ್ತೆ ಮೇಲೆ ಬಿದ್ದಿರ್ತಾರೆ. ಇದನ್ನ ನೋಡಿದ ಟೀಮ್ ಅವರೋನು ಫುಲ್ಲು ಶಾಕ್ ಆಗಿ ಹೆದರಿ ಬಿಡ್ತಾರೆ. ಏನೇ ಆಗ್ಲಿ ಆಮೇಲೆ ಏನಾಗ್ಬೇಕಿತ್ತು ಅದೇ ಆಗುತ್ತೆ. ಸೋಮಾಳನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಪೊಲೀಸ್ ಬರ್ತಾರೆ, ಕೇಸ್ ಫೈಲ್ ಆಗುತ್ತೆ. ಹಾಗೆ ಮ್ಯಾಟರ್ ಮುಂದೆ ಹೋಗುತ್ತೆ. ಅಷ್ಟರಲ್ಲಿ ಮಾರನೇ ದಿನ ಬೆಳಗ್ಗೆ ಅವಂತಿಕಾ ಮೆಹ್ರಾ ತನ್ನ ಮಗಳು ಸಮೈರಾಳನ್ನ ಸ್ಕೂಲ್ಗೆ ಕರ್ಕೊಂಡೋಗ್ತಾಳೆ. ಅವತ್ತು ಸಮೈರಾಳ ಸ್ವಿಮ್ಮಿಂಗ್ ಕಾಂಪಿಟಿಷನ್ ಫೈನಲ್ ರೌಂಡ್ ಇರುತ್ತೆ. ಬೇರೆ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಅವಂತಿಕಾ ಕೂಡ ತನ್ನ ಮಗಳಿಗೆ ಚಿಯರ್ ಮಾಡ್ತಾ ಇರ್ತಾಳೆ. ಸಮೈರಾ ಕೂಡ ಸ್ಟಾರ್ಟಿಂಗ್ ಇಂದಾನೇ ಸಖತ್ತಾಗಿ ಸ್ವಿಮ್ ಮಾಡ್ತಾ ಇರ್ತಾಳೆ. ಆದರೆ ದಿಢೀರಂತ ಸಮೈರಾ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಅವಳು ಸ್ವಿಮ್ ಮಾಡ್ತಾ ಇದ್ದ ಜಾಗದ ನೀರು ರಕ್ತದಿಂದ ಕೆಂಪಾಗಿ ಬಿಡುತ್ತೆ. ತಕ್ಷಣ ಅವಳನ್ನ ಕಾಪಾಡಿ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ತಾರೆ. ಇದೇ ಟೈಮಿಗೆ ಅವಂತಿಕಾ ಗಂಡ, ಊರಿನ ಫೇಮಸ್ ಡಿಫೆನ್ಸ್ ಲಾಯರ್ ಅರ್ಜುನ್ ಮೆಹ್ರಾ ಹೊಸ ಲಾಯರ್ಗಳಿಗೆ ಮೋಟಿವೇಶನಲ್ ಸ್ಪೀಚ್ ಕೊಡ್ತಾ ಇದ್ದ. ಅವನ ಅಸಿಸ್ಟೆಂಟ್ ಫೋನ್ಗೆ ಅವಂತಿಕಾ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾರೆ. ಸ್ಪೀಚ್ ಮುಗಿಸಿ ಅರ್ಜುನ್ ಫೋನ್ ರಿಸೀವ್ ಮಾಡಿದ ತಕ್ಷಣ ಮ್ಯಾಟರ್ ಅರ್ಥ ಮಾಡ್ಕೊಂಡು ಒಂದೇ ಉಸಿರಿಗೆ ಹಾಸ್ಪಿಟಲ್ ಕಡೆ ಓಡ್ತಾನೆ. ಹಾಸ್ಪಿಟಲ್ಗೆ ಹೋಗಿ ನೋಡಿದ್ರಿ ಅಷ್ಟರಲ್ಲಿ ಸಮೈರಾಗಿ ಎಚ್ಚರ ಆಗಿರುತ್ತೆ ಹಾಗೂ ಅವಳು ಪಟಪಟ ಅಂತ ಮಾತಾಡ್ತಾ ಇರ್ತಾಳೆ. ಅರ್ಜುನ್ ಹಾಗೂ ಅವಂತಿಕಾ ಹೋಗಿ ಡಾಕ್ಟರ್ ಗಾಲ್ವನ್ಕರ್ ಅವರನ್ನ ಮೀಟ್ ಮಾಡಿದಾಗ ಡಾಕ್ಟರ್ ಸದ್ಯಕ್ಕೆ ಅಷ್ಟೇನೂ ಹೇಳಲ್ಲ. ಅವರು ಸುಮ್ಮನೆ ಸಮೈರಾಳ ಒಂದೆರಡು ಟೆಸ್ಟ್ ಮಾಡಿಸೋಕೆ ಹೇಳ್ತಾರೆ. ಆಮೇಲೆ ಒಂದು ವಿಚಿತ್ರವಾದ ಪ್ರಶ್ನೆ ಕೇಳ್ತಾರೆ. ನೀವಿಬ್ರು ಸಮೈರಾಳ ಬಯೋಲಾಜಿಕಲ್ ಅಪ್ಪ ಅಮ್ಮನ ಅಂತ, ಅಂದ್ರೆ ನೀವೇ ಅವಳ ಸ್ವಂತ ಅಪ್ಪ ಅಮ್ಮನ ಅಂತ. ಡಾಕ್ಟರ್ ಈ ಪ್ರಶ್ನೆ ಕೇಳಿದ ತಕ್ಷಣ ಇಬ್ಬರಿಗೂ ಸ್ವಲ್ಪ ಶಾಕ್ ಆಗುತ್ತೆ. ಅದರಲ್ಲೂ ಅವಂತಿಕಾ ಫುಲ್ ಕಸಿವಿಸಿ ಆಗ್ತಾಳೆ. ಡಾಕ್ಟರ್ ಯಾಕೆ ಈ ತರ ಕೇಳ್ತಾ ಇದ್ದಾರೆ ಅಂತ ಅವರು ತಿಳ್ಕೋಬೇಕಿತ್ತು. ಡಾಕ್ಟರ್ ಗಾಲ್ವನ್ಕರ್ ಹೇಳ್ತಾರೆ, ಟ್ರೀಟ್ಮೆಂಟ್ಗೋಸ್ಕರ ಇದು ಗೊತ್ತಾಗೋದು ತುಂಬಾ ಮುಖ್ಯ ಅಂತ. ಜೊತೆಗೆ ಅವರಿಬ್ಬರಿಗೂ ತಮ್ಮ ಬ್ಲಡ್ ಸ್ಯಾಂಪಲ್ ಕೊಟ್ಟು ಹೋಗೋಕೆ ಹೇಳ್ತಾರೆ. ಅದರಿಂದ ಸಮೈರಾಳ ಡಿಎನ್ಎ ಜೊತೆ ಮ್ಯಾಚ್ ಮಾಡಿ ನೋಡಬಹುದು ಅಂತ. ಸಮೈರಾ ಈಗ ಸ್ವಲ್ಪ ಹುಷಾರಾಗಿದ್ಲು. ಸೊ ಡಿಸ್ಚಾರ್ಜ್ ಮಾಡಿಸಿಕೊಂಡು ಅವರು ಮನೆಗೆ ವಾಪಸ್ ಬರ್ತಾ ಇದ್ರು. ಅಷ್ಟರಲ್ಲಿ ಅರ್ಜುನ್ನ ಪಿಎ ಗೋಖಲೆ ಫೋನ್ ಮಾಡಿ ಹೇಳ್ತಾನೆ, ಅವರ ಲಾ ಫರ್ಮ್ನ ಬಾಸ್ ಅಮೃತ್ ಪಾಲ್ ಅರ್ಜುನ್ ಜೊತೆ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ ಅಂತ. ಆದ್ರೆ ಅರ್ಜುನ್ ಇವಾಗ ನಾನು ಫ್ಯಾಮಿಲಿಗೆ ಟೈಮ್ ಕೊಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಮನೆಗೆ ಬಂದ ಮೇಲೆ ಅವರಿಗೆ ನ್ಯೂಸ್ನಲ್ಲಿ ಶೌರ್ಯಮಾನ್ ವಿಚಾರ ಗೊತ್ತಾಗುತ್ತೆ. ಇದೇ ಟೈಮ್ಗೆ ಅರ್ಜುನ್ ಅಮೃತ್ ಪಾಲ್ ಜೊತೆ ಫೋನ್ನಲ್ಲಿ ಮಾತಾಡಿ ತಿಳ್ಕೊತಾನೆ, ಮಾರನೇ ದಿನ ಬೆಳಗ್ಗೆ 11 ಗಂಟೆಗೆ ಅವನು ಹರ್ಷವರ್ಧನ್ ಗೌರ್ನ ಮೀಟ್ ಮಾಡೋಕೆ ಹೋಗ್ಬೇಕು ಅಂತ. ಅವರ ಲೋ ಫರ್ಮ್ ತುಂಬಾ ವರ್ಷಗಳಿಂದ ಗೌರ್ ಫ್ಯಾಮಿಲಿಯ ಲೀಗಲ್ ಮ್ಯಾಟರ್ಸ್ ನೋಡ್ಕೊಳ್ತಾ ಇತ್ತು. ಸೊ ಮಾರನೇ ದಿನ ಅರ್ಜುನ್ ಕೂಡ ಬೇರೆಯವರ ಜೊತೆ ಹರ್ಷವರ್ಧನ್ ಗೌರ್ ಮನೆಗೆ ಹೋಗ್ತಾನೆ. ಹರ್ಷವರ್ಧನ್ ಆಸೆ ಏನಪ್ಪಾ ಅಂದ್ರೆ ಈ ಕೇಸ್ ಅರ್ಜುನ್ ನಡೆಸಬೇಕು ಅಂತ. ಯಾಕಂದ್ರೆ ಒಂದು, ಅವನು ಇವತ್ತಿನವರೆಗೂ ಯಾವ ಕೇಸ್ ಕೂಡ ಸೋತಿಲ್ಲ. ಎರಡನೇದು, ಅರ್ಜುನ್ ಏನಾದ್ರೂ ಈ ಕೇಸ್ ತಗೊಂಡಿಲ್ಲ ಅಂದ್ರೆ ಟ್ರಯಲ್ ಶುರುವಾಗೋಕು ಮುಂಚೆನೆ ಶೌರ್ಯಮಾನ್ ಅಪರಾಧಿ ಅಂತ ಫಿಕ್ಸ್ ಆಗಿಬಿಡತ್ತೆ. ಅಂದ್ರೆ ಅರ್ಜುನ್ ಕೇಸ್ ತಗೊಂಡಿಲ್ಲ ಅಂದ್ರೆ ಖಂಡಿತ ಶೌರ್ಯಮಾನ್ ನಿಜವಾಗ್ಲೂ ತಪ್ಪು ಮಾಡಿದ್ದಾನೆ ಅಂತ ಜನ ಅನ್ಕೊಳ್ತಾರೆ. ಹರ್ಷವರ್ಧನ್ ಶೌರ್ಯಮಾನ್ನ ಮೀಟ್ ಮಾಡಿಸೋಕೆ ಕರೆದಾಗ ಸ್ವಲ್ಪ ಹೊತ್ತಿಗೆ ಅವನು ಬರ್ತಾನೆ.
ಇಷ್ಟೊಂದು ದೊಡ್ಡ ತಪ್ಪು ಮಾಡಿದ್ರೂ ಕೂಡ ಅವನ ಮುಖದಲ್ಲಿ ಸ್ವಲ್ಪ ಕೂಡ ಪಶ್ಚಾತ್ತಾಪ ಇರಲ್ಲ. ಅದಕ್ಕೆ ಅರ್ಜುನ್ ಸ್ಟ್ರೈಟ್ ಆಗಿ ಹೇಳ್ತಾನೆ, ನಾನು ಈ ಕೇಸ್ ತಗೊಳ್ಳಲ್ಲ ಅಂತ. ಅರ್ಜುನ್ ಎದ್ದು ಹೋಗೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಶೌರ್ಯಮಾನ್ ಅವನನ್ನ ತಡೆದು ಹೇಳ್ತಾನೆ, ನೀನಿವತ್ತಿನವರೆಗೂ ಯಾವ ಕೇಸು ಸೋತಿಲ್ಲ. ನನ್ನ ಕೇಸ್ ತಗೊಂಡ್ರೆ ನಿನ್ನ ಆ ರೆಕಾರ್ಡ್ ಬ್ರೇಕ್ ಆಗಲ್ಲ. ಆ ನಂಬಿಕೆ ನಿನ್ಗಿರ್ಲಿ, ಯಾಕಂದ್ರೆ ನಾನು ಇನ್ನೋಸೆಂಟ್ ಅಂತ. ಅರ್ಜುನ್ ಆದ್ರೂ ಸ್ವಲ್ಪನೂ ಇಂಟ್ರೆಸ್ಟ್ ತೋರ್ಸಲ್ಲ. ಆಗ ಹರ್ಷವರ್ಧನ್ ಕೇಳ್ತಾನೆ, ನಾನು ನಿನಗೋಸ್ಕರ ಏನ್ ಮಾಡಿದ್ರೆ ನೀನು ಕೇಸ್ ತಗೊಳ್ಳೋಕ್ ಒಪ್ಕೊಳ್ತೀಯಾ ಅಂದ. ಅರ್ಜುನ್ ಹೇಳ್ತಾನೆ, ಯಾವ್ದಾದ್ರೂ ಮಿರಾಕಲ್ ಆದ್ರೆ ಮಾತ್ರ, ಇಲ್ಲಾಂದ್ರೆ ನಾನು ಈ ಕೇಸ್ ತಗೊಳ್ಳಲ್ಲ ಅಂತ. ಅಂದ್ರೆ ಅವನು ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟ, ಈ ಕೇಸ್ ತಗೊಳ್ಳೋಕೆ ಯಾವ ಚಾನ್ಸೂ ಇಲ್ಲ ಅಂತ. ತನ್ನ ಆನ್ಸರ್ ಕೊಟ್ಟು ಅರ್ಜುನ್ ಅಲ್ಲಿಂದ ಹೊರಟು ಬಿಡ್ತಾನೆ. ಅರ್ಜುನ್ ಆಡಿದ ಈ ರೀತಿಯಿಂದ ಅವರ ಬಾಸ್ ಸ್ವಲ್ಪ ಅಪ್ಸೆಟ್ ಆಗ್ತಾರೆ. ಅವರು ಅರ್ಜುನ್ಗೆ ಕೇಸ್ ತಗುವಂತ ಕನ್ವಿನ್ಸ್ ಮಾಡೋಕ್ ಟ್ರೈ ಮಾಡ್ತಾರೆ. ಅರ್ಜುನ್ ಹೇಳ್ತಾನೆ, ಅದಕ್ಕೆ ತಾನೇ ನಾನು ಕೇಸ್ ತಗೊಳ್ಳಲ್ಲ ಅಂತಿರೋದು. ಯಾಕಂದ್ರೆ ಹರ್ಷವರ್ಧನ್ ನನ್ನ ರೆಪ್ಯುಟೇಷನ್ನ ಯೂಸ್ ಮಾಡ್ಕೋಬೇಕು ಅಂತಿದ್ದಾನೆ. ಯಾಕಂದ್ರೆ ಅರ್ಜುನ್ ಯಾವ ಕೇಸು ಸೋತಿಲ್ಲ, ಸೊ ಅವನಿಗೆ ಒಂದು ಒಳ್ಳೆ ಹೆಸರಿದೆ. ಹಾಗಾಗಿ ಅರ್ಜುನ್ ಕೇಸ್ ತಗೊಂಡ್ರೆ ಜನರ ಮುಂದೆ ಈಸಿಯಾಗಿ ಶೌರ್ಯಮಾನ್ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ತಾನೆ. ಬರೀ ಇದೇ ಕಾರಣಕ್ಕೆ ಅರ್ಜುನ್ ಈ ಕೇಸ್ ತಗೊಳ್ಳಲ್ಲ. ಇವರು ಚರ್ಚೆ ಮಾಡ್ತಾನೇ ಇರ್ತಾರೆ. ಅಷ್ಟರಲ್ಲಿ ಗೊತ್ತಾಗತ್ತೆ, ಶೌರ್ಯಮಾನ್ ಕೇಸ್ನಲ್ಲಿ ಸೋಮಾ ಕಡೆಯಿಂದ ಇದ್ದ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಮತ್ತೆ ಅವರು ಕ್ರಿಟಿಕಲ್ ಕಂಡೀಷನ್ನಲ್ಲಿದ್ದಾರೆ ಅಂತ. ಅದಕ್ಕೆ ಈ ಕೇಸ್ ಮಧುರಾ ಬ್ಯಾನರ್ಜಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಮಧುರಾ ಇನ್ನು ಜೂನಿಯರ್ ಲಾಯರ್ ಅಷ್ಟೇ ಅಲ್ಲ, ಅವರು ಅರ್ಜುನ್ ಹತ್ರ ಸ್ಟೂಡೆಂಟ್ ಕೂಡ ಆಗಿದ್ದು. ಹಾಗಾಗಿ ಅವಳ ಕೈಗೆ ಈ ಕೇಸ್ ಹೋಗಿದ್ದನ್ನ ನೋಡಿ ಅರ್ಜುನ್ ಕೂಡ ಶಾಕ್ ಆಗ್ತಾನೆ. ಇಲ್ಲಿ ಒಂದು ಮಜವಾದ ವಿಷಯ ಏನಂದ್ರೆ, ಇಡೀ ಪ್ರಪಂಚಕ್ಕೆಲ್ಲ ಗೊತ್ತಾದ್ಮೇಲೆ ಲಾಸ್ಟ್ನಲ್ಲಿ ಮಧುರಾಗಿ ನ್ಯೂಸ್ ಸಿಗತ್ತೆ, ಈ ಕೇಸ್ನ ಪ್ರಾಸಿಕ್ಯೂಷನ್ ಅಂದ್ರೆ ಸರ್ಕಾರಿ ವಕೀಲರ ಜವಾಬ್ದಾರಿ ಅವರಿಗೆ ಸಿಗ್ತಾ ಇದೆ ಅಂತ. ಹೌದು, ಅವರಿಗೆ ಗೊತ್ತಾಗೋದು ಅದು ಹೇಗೆ. ಲಾಯರ್ ಕೆಲಸ ಅವಳ ಪಾರ್ಟ್ ಟೈಮ್ ಕೆಲಸ ಅಷ್ಟೇ. ರಿಯಲ್ ಕೆಲಸ ಇರುವುದು ಮನೆಗೆ ಮಾರ್ಕೆಟಿಂದ ಸಾಮಾನು ತಂದು ಅಡುಗೆ ಮಾಡಿ ಎಲ್ಲಾ ಕೆಲಸ ಮುಗಿಸಿದ ಮೇಲೇನೆ ಅವಳು ಕೋರ್ಟು ಹೋಗೋಕಾಗೋದು. ಏನೇ ಇರ್ಲಿ, ಇತ್ತ ಮಾರನೇ ದಿನ ಅರ್ಜುನ್ ಮತ್ತೆ ಅವಂತಿಕಾ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಗಾಲ್ವಂಕರ್ ಅವರನ್ನ ಮೀಟ್ ಮಾಡ್ತಾರೆ. ಡಾಕ್ಟರ್ ಮುಚ್ಚುಮರೆ ಇಲ್ಲದೆ ಸ್ಟ್ರೈಟ್ ಆಗಿ ಹೇಳ್ತಾರೆ, ಸಮೈರಾಗೆ ಅಡ್ವಾನ್ಸ್ಡ್ ಸ್ಟೇಜ್ ಲ್ಯೂಕೀಮಿಯಾ ಅಂದ್ರೆ ಕ್ಯಾನ್ಸರ್ ಇದೆ ಅಂತ. ಇವ್ರಿಬ್ಬರಿಗೂ ಈ ವಿಷಯ ಅರ್ಗಿಸಿಕೊಳ್ಳೋಕಾಗಲ್ಲ. ಇಷ್ಟು ಚಿಕ್ಕ ಮಗುವಿಗೆ ಕ್ಯಾನ್ಸರ್, ಇದನ್ನ ಅವರು ನಂಬುವುದಾದ್ರೂ ಹೇಗೆ? ಅವರ ದುಃಖ ಕಮ್ಮಿ ಆಗೋಕು ಮುಂಚೆನೆ ಡಾಕ್ಟರ್ ಹೇಳ್ತಾರೆ, ಸಮೈರಾ ಟ್ರೀಟ್ಮೆಂಟ್ ಇವಾಗ್ಲೇ ಶುರು ಮಾಡಬೇಕು ಅಂತ. ಮತ್ತೆ ಟ್ರೀಟ್ಮೆಂಟ್ಗೆ ಅವಳಿಗೆ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಆಗ್ಬೇಕು. ಆದರೆ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ಗೆ ಪೇಷಂಟ್ ಸ್ವಂತ ಅಪ್ಪ ಅಮ್ಮನ ಡಿಎನ್ಎ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು. ಡಾಕ್ಟರ್ ಇವರಿಬ್ಬರ ಡಿಎನ್ಎ ಮ್ಯಾಚ್ ಮಾಡಿ ನೋಡಿದ್ರು, ಆದರೆ ಬ್ಯಾಡ್ ಲಕ್, ಇವರ ಡಿಎನ್ಎ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇಲ್ಲ. ಅಸಲಿಗೆ ವಿಷಯ ಏನಂದ್ರೆ, ಅವಂತಿಕಾ ಸಮೈರಾಳ ಸ್ವಂತ ಅಮ್ಮ ಹೌದು, ಆದ್ರೆ ಅರ್ಜುನ್ ಅವಳ ಸ್ವಂತ ಅಪ್ಪ ಅಲ್ಲ, ಸಮೈರಾಳ ಅಪ್ಪ ಬೇರೆ ಯಾರು. ಆದ್ರೂ ಈ ವಿಷಯ ಅರ್ಜುನ್ಗೆ ಮೊದ್ಲೇ ಗೊತ್ತಿತ್ತು. ಆದ್ರೆ ಇದಕ್ಕಿಂತ ಡೇಂಜರ್ ವಿಷಯ ಏನಂದ್ರೆ, ಸಮೈರಾಳ ಬಯೋಲಾಜಿಕಲ್ ಅಪ್ಪ ಶೌರ್ಯಮಾನ್. ಅರ್ಜುನ್ ಜೊತೆ ಅವಂತಿಕಾ ಮದುವೆ ಆಗೋಕು ಮುಂಚೆ ಶೌರ್ಯಮಾನ್ ಹಾಗೂ ಅವಂತಿಕಾ ಮಧ್ಯೆ ರಿಲೇಷನ್ ಇತ್ತು. ಶೌರ್ಯಮಾನ್ ಅವಂತಿಕಾಳನ್ನ ಯೂಸ್ ಮಾಡ್ಕೊಂಡು ಆಮೇಲೆ ಕೈ ಕೊಡ್ತಾನೆ. ಎಲ್ಲ ಗೊತ್ತಿದ್ರೂ ಕೂಡ ಆಮೇಲೆ ಅರ್ಜುನ್ ಅವಂತಿಕಾಳನ್ನ ಮದುವೆ ಆಗ್ತಾನೆ. ಈಗ ಶೌರ್ಯಮಾನ್ ಸಮೈರಾಳ ಅಪ್ಪ ಆಗಿರುವುದರಿಂದ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ಗೆ ಶೌರ್ಯಮಾನ್ ಬೋನ್ ಮ್ಯಾರೋ ಬೇಕಿತ್ತು. ಅದಕ್ಕೆ ತನ್ನ ದ್ವೇಷನ ಮನಸ್ಸಲ್ಲೇ ಮುಚ್ಚಿಟ್ಟು ಅರ್ಜುನ್ ಶೌರ್ಯಮಾನ್ ಹತ್ರ ಹೋಗಿ ಈ ವಿಷಯ ಹೇಳ್ತಾನೆ. ಆದ್ರೆ ತನ್ನ ಮಗಳಿಗೆ ಕ್ಯಾನ್ಸರ್ ಬಂದಿರೋದು ಶೌರ್ಯಮಾನ್ಗೆ ಅಷ್ಟೇನೂ ದೊಡ್ಡ ಮ್ಯಾಟರ್ ಆಗಿರಲ್ಲ. ಬದಲಾಗಿ ಅರ್ಜುನ್ ತಲೆಬಾಗಿ ಅವನ ಹತ್ರ ವಾಪಸ್ ಬಂದನಲ್ಲ, ಅದೇ ಅವನ ಖುಷಿಗೆ ಕಾರಣ ಆಗಿತ್ತು. ಸೊ ಚಾನ್ಸ್ ಸಿಕ್ತು ಅಂತ ಶೌರ್ಯಮಾನ್ ಕಂಡೀಷನ್ ಹಾಕ್ತಾನೆ. ಅರ್ಜುನ್ ಅವನ ಕಡೆಯಿಂದ ಕೇಸ್ ನಡೆಸಿ ಅವನನ್ನ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಿದ್ರೆ ಮಾತ್ರ ಅವನು ಸಮೈರಾಗಿ ಬೋನ್ ಮ್ಯಾರೋ ಡೊನೇಟ್ ಮಾಡ್ತಾನಂತೆ. ಬೇರೆ ದಾರಿ ಇಲ್ಲದೆ ಅರ್ಜುನ್ ಶೌರ್ಯಮಾನ್ ಕಂಡೀಷನ್ಗೆ ಒಪ್ಕೊಳ್ತಾನೆ. ಆಮೇಲೆ ಶೌರ್ಯಮಾನ್ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಸಮೈರಾನ ಡಿಎನ್ಎ ಜೊತೆ ಮ್ಯಾಚ್ ಮಾಡಿ ನೋಡ್ತಾರೆ. ಇಬ್ಬರ ಡಿಎನ್ಎ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇತ್ತು. ಅಂದ್ರೆ ಶೌರ್ಯಮಾನ್ ಬೋನ್ ಮ್ಯಾರೋ ಡೊನೇಟ್ ಮಾಡಿದ್ರೆ ಮಾತ್ರ ಸಮೈರಾಳನ್ನ ಉಳಿಸೋಕೆ ಸಾಧ್ಯ ಇತ್ತು. ಸೊ ಅರ್ಜುನ್ ಕೇಸ್ ನಡೆಸೋಕೆ ಒಪ್ಕೊಂಡಿದ್ರಿಂದ ಶೌರ್ಯಮಾನ್ ಸರೆಂಡರ್ ಆಗ್ತಾನೆ. ಅದರಿಂದ ಕೋರ್ಟ್ ಟ್ರಯಲ್ ಶುರು ಮಾಡಬಹುದು ಅಂತ. ಅರ್ಜುನ್ ಶೌರ್ಯಮಾನ್ ಪರವಾಗಿ ಕೇಸ್ ನಡೆಸ್ತಾ ಇರೋ ನ್ಯೂಸ್ ಟಾಕ್ ಆಫ್ ದ ಟೌನ್ ಆಗ್ಬಿಡತ್ತೆ. ಸುತ್ತಮುತ್ತ ಚರ್ಚೆ ವಿಮರ್ಶೆಗಳಿಂದ ವಾತಾವರಣ ಫುಲ್ ಬಿಸಿ ಆಗತ್ತೆ. ಇಂಥ ಕೇಸ್ ಅರ್ಜುನ್ ಕೈಗೆ ತಗೊಂಡಿರುವುದು ನೋಡಿ ಮಾಧುರ ಕೂಡ ಶಾಕ್ ಆಗ್ತಾಳೆ. ಜೊತೆಗೆ ಅವಳು ಸ್ವಲ್ಪ ಟೆನ್ಷನ್ ಕೂಡ ಮಾಡ್ಕೊಳ್ತಾಳೆ. ಯಾಕಂದ್ರೆ ಈ ಕೇಸ್ನ ಅವಳು ತನ್ನ ಐಡಿಯಲ್ ಹಾಗೂ ಗುರುವಾಗಿರೋ ಅರ್ಜುನ್ ವಿರುದ್ಧನೇ ಹೋರಾಡಬೇಕಿತ್ತು. ಮುಂದೆ ಏನಾಗತ್ತೆ ಅಂದ್ರೆ, ಕೋರ್ಟ್ ಟ್ರಯಲ್ ಮುಂಚೆ ಮಾಧುರ ತನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಕೋರ್ಟ್ಗೆ ಹೋಗ್ತಾಳೆ. ಕೈಯಲ್ಲಿ ಟೈಮ್ ಕಮ್ಮಿ ಇದ್ದಿದ್ರಿಂದ ಅವಳು ಅಸಿಸ್ಟೆಂಟ್ ಹತ್ರ ಸೋಮಾ ಕೇಸ್ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ತಾರೆ. ಸೋಮಾ ಎಕನಾಮಿಕ್ಸ್ನ ಬ್ರೈಟ್ ಸ್ಟೂಡೆಂಟ್ ಆಗಿದ್ಲು. ನೋಡಕ್ಕೂ ಸಖತ್ ಸುಂದರವಾಗಿದ್ಲು.
ಘಟನೆ ನಡೆದ ದಿನ ಅಂದ್ರೆ ಏಪ್ರಿಲ್ 30 ರಾತ್ರಿ ಶೌರ್ಯಮಾನ್ 10 ಗಂಟೆಯಿಂದ 11:45 ಒಂದು ಕ್ಲಬ್ನಲ್ಲಿದ್ದ. ಪೊಲೀಸಲ್ಲಿಂದ 27,000 ರೂಪಾಯಿ ಬಿಲ್ ಕೂಡ ವಶಪಡಿಸಿಕೊಂಡಿದ್ದಾರೆ. ಬಾರ್ಟೆಂಡರ್ ಸಾಕ್ಷಿ ಪ್ರಕಾರ ಅವತ್ತು ಸೋಮಾ ಕೂಡ ಶೌರ್ಯಮಾನ್ ಜೊತೆ ಇದ್ಲು ಮತ್ತೆ ಇಬ್ರು ಫುಲ್ ಎಂಜಾಯ್ ಕೂಡ ಮಾಡ್ತಾ ಇದ್ರು. ರಾತ್ರಿ 11:45 ಇಬ್ರು ಒಟ್ಟಿಗೆ ಆಚೆ ಬರ್ತಾರೆ. ಇದಾದ ಮೇಲೇನೆ ಸೋಮಾ ರಸ್ತೆ ಮೇಲೆ ಗಾಯಗೊಂಡ ಸ್ಥಿತಿಯಲ್ಲಿ ಸಿಗ್ತಾಳೆ. ಸದ್ಯಕ್ಕೆ ಅವಳು ಕೋಮಾದಲ್ಲಿದ್ದಾಳೆ. ಮಾಧುರಾ ಜೊತೆಗೆ ಅರ್ಜುನ್ ಕೂಡ ತನ್ನ ಸೆಕ್ಷನ್ನಲ್ಲಿ ಕೇಸ್ ಡೀಟೇಲ್ಸ್ ಹುಡುಕ್ತಾ ಇದ್ದ. ಅರ್ಜುನ್ ಹತ್ರ ಇರೋ ಇನ್ಫಾರ್ಮೇಶನ್ ಪ್ರಕಾರ ಅವತ್ತು ಸೋಮಾಳ ಇಬ್ರು ಫ್ರೆಂಡ್ಸ್ ಕೂಡ ಜೊತೆಗಿದ್ರು. ಸೋಮಾ ಫ್ರೆಂಡ್ಸ್ ಅವಳನ್ನ ಶೌರ್ಯಮಾನ್ ಜೊತೆ ಯಾಕೆ ಒಬ್ಬಳನ್ನೇ ಕಳಿಸಿದ್ರು? ಅರ್ಜುನ್ ತಲೆಯಲ್ಲಿ ಈ ಪ್ರಶ್ನೆ ಬರುತ್ತೆ. ಅಸ್ಲಿಗೆ ಇದೇ ಪ್ರಶ್ನೆ ಮಾಧುರಾ ತಲೆಯಲ್ಲೂ ಓಡ್ತಾ ಇತ್ತು. ಅದಕ್ಕೆ ಅವಳು ಸೋಮಾಳ ಇಬ್ರು ಫ್ರೆಂಡ್ಸ್ ಗ್ರೀಷ್ಮಾ ಹಾಗೂ ಹಾವುವಿನ ಕರೆಸಿ ಈ ಬಗ್ಗೆ ಕೇಳ್ತಾಳೆ. ಅವರಿಂದ ಎಷ್ಟು ಗೊತ್ತಾಗತ್ತೆ ಅಂದ್ರೆ ಸೋಮಾಗೆ ಶುಗರ್ ಡ್ಯಾಡಿ ಟೈಪ್ ಜನ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವರು ಇಂಥವರನ್ನೇ ಡೇಟ್ ಮಾಡ್ತಾ ಇದ್ದು. ಇಬ್ರು ಲಾಯರ್ಸ್ ಕೇಸ್ ಡೀಟೇಲ್ಸ್ ಇನ್ನಷ್ಟು ಕೆದಕ್ತಾರೆ. ಅಲ್ಲೊಬ್ಬ ಟೀ ಮಾರೋನು ಐ ವಿಟ್ನೆಸ್ ಇದ್ದನಲ್ಲ, ಮಾಧುರಾ ಅವನ್ನ ಕರೆಸಿ ವಿಚಾರಣೆ ಮಾಡ್ತಾಳೆ ಹಾಗೂ ಅವನ ಸ್ಟೇಟ್ಮೆಂಟ್ ಕಲೆಕ್ಟ್ ಮಾಡ್ಕೊಳ್ತಾಳೆ. ಶೌರ್ಯಮಾನ್ ಹಾಗೂ ಅವನ ಹೆಂಡತಿ ಸ್ಟೇಟ್ಮೆಂಟ್ ಕೂಡ ತಗೊಳ್ತಾರೆ. ಇಬ್ಬರ ಸ್ಟೇಟ್ಮೆಂಟ್ ಪ್ರಕಾರ ಶೌರ್ಯಮಾನ್ ರಾತ್ರಿ 1 ಗಂಟೆಗೂ ಮುಂಚೆನೆ ಮನೆಗೆ ವಾಪಸ್ ಬಂದಿದ್ದ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಸೋಮಾಗೆ ಆಕ್ಸಿಡೆಂಟ್ ಆಗಿದ್ದು ಕೂಡ 1 ಗಂಟೆ ಟೈಮ್ಗಿನ. ದೇವಸ್ಥಾನದಿಂದ ಬಂದು ಹೋಗೋ ಸ್ವಲ್ಪ ಜನ ಸೋಮಾ ರಕ್ತದ ಮಡುವಿನಲ್ಲಿ ಬಿದ್ದಿರೋದನ್ನ ನೋಡಿ ಅದೇ ಟೈಮ್ಗೆ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಹಾಸ್ಪಿಟಲ್ಗೆ ಸೇರಿಸಿದ ಮೇಲೆ ಗೊತ್ತಾಗತ್ತೆ ಸೋಮಾ ಕುತ್ತಿಗೆ ಮೇಲೆ ಹೊಡೆದಿದ್ದಾರೆ ಅಂತ. ಜುಗುಲಾರ್ ವೇಯ್ನ್ ಕಟ್ಟಾಗಿರೋದ್ರಿಂದ ತುಂಬಾ ರಕ್ತ ಹೋಗಿ ಅವಳು ಸಾಯೋ ಲೆವೆಲ್ಗೆ ಹೋಗಿರ್ತಾರೆ ಮತ್ತೆ ಇನ್ನೂ ಕೋಮಾದಲ್ಲೇ ಇದ್ದಾಳೆ. ದೈಹಿಕವಾಗಿ ಅವಳಿಗೆ ಏನೂ ಚೇತರಿಕೆ ಆಗಿಲ್ಲ. ಸೋಮಾಳಿಗೆ ಯಾವ ಆಯುಧದಿಂದ ಹೊಡೆದಿದ್ದಾರೆ ಅನ್ನೋದು ಇನ್ನೂ ಪತ್ತೆಯಾಗಿಲ್ಲ. ಆದ್ರೆ ಕುತ್ತಿಗೆಯ ಗಾಯವನ್ನ ನೋಡಿ ಕುತ್ತಿಗೆಗೆ ಯಾವುದೋ ಚೂಪಾದ ವಸ್ತುವಿನಿಂದ ಹೊಡೆದಿರಬಹುದು ಅಂತ ಅವರು ಊಹೆ ಮಾಡ್ತಾರೆ. ಆದ್ರೆ ಮರ್ಡರ್ ವೆಪನ್ ಸಿಗದೆ ಕೋರ್ಟ್ನಲ್ಲಿ ಇದನ್ನ ಪ್ರೂವ್ ಮಾಡಕ್ಕಾಗಲ್ಲ. ಆದ್ರೆ ಇದನ್ನ ಬಿಟ್ಟು ಶೌರ್ಯಮಾನ್ ವಿರುದ್ಧ ಇನ್ನೂ ತುಂಬಾ ಪ್ರೂಫ್ಗಳಿವೆ. ಅಂದ್ರೆ ಘಟನೆ ಆದ್ಮೇಲೆ ಶೌರ್ಯಮಾನ್ ಕಾರನ್ನ ಕೆಮಿಕಲ್ನಿಂದ ತುಂಬಾ ಪ್ರೊಫೆಷನಲ್ ಆಗಿ ತೊಳೆದು ಕ್ಲೀನ್ ಮಾಡಿದ್ರು. ಸೋಮಾ ಉಗುರುಗಳಲ್ಲಿ ರಕ್ತ ಹಾಗೂ ಸ್ಕಿನ್ ಇತ್ತು. ಜಗಳ ಆಡುವಾಗ ಸಸ್ಪೆಕ್ಟ್ನ ಪರಚಿದ್ದಕ್ಕೆ ಆ ಉಗುರಿನಲ್ಲದು ಸಿಕ್ಕಾಕೊಂಡಿತ್ತು. ಆ ಸ್ಕಿನ್ ಸೆಲ್ ಮತ್ತೆ ರಕ್ತದ ಡಿಎನ್ಎ ಕೂಡ ಶೌರ್ಯಮಾನ್ ಜೊತೆ ಮ್ಯಾಚ್ ಆಗ್ತಾ ಇವೆ. ಸೊ ಇದಕ್ಕಿಂತ ಸ್ಟ್ರಾಂಗ್ ಎವಿಡೆನ್ಸ್ ಇನ್ಯಾಕ್ ಬೇಕು? ಮಾಧುರಾ ಹೇಳ್ತಾಳೆ, ಶೌರ್ಯಮಾನ್ ಹತ್ರ ಮರ್ಡರ್ ಮಾಡಕ್ಕೆ ಮೋಟಿವ್ ಇದೆ, ಆಪರ್ಚುನಿಟಿ ಇದೆ, ಮತ್ತೆ ಅವನ ಡಿಎನ್ಎ ಕೂಡ ಮ್ಯಾಚ್ ಆಗ್ತಾ ಇದೆ. ಹಾಗಿದ್ರೆ ಈ ಕೇಸ್ನಲ್ಲಿ ಅರ್ಜುನ್ ಡಿಫೆಂಡ್ ಮಾಡಕ್ಕೆ ಜಾಗ ಎಲ್ಲಿದೆ? ಇದು ಪಕ್ಕಾ ಓಪನ್ ಅಂಡ್ ಶಟ್ ಕೇಸ್. ಆದ್ರೆ ಮಾಧುರಾಗೆ ಟೆನ್ಷನ್ ಕೂಡ ಆಗ್ತಾ ಇತ್ತು. ಯಾಕಂದ್ರೆ ಕೇಸ್ ಅಷ್ಟು ಈಸಿಯಾಗಿದ್ರೆ ಅರ್ಜುನ್ ಮೆಹ್ರಾ ಯಾಕೆ ಕೇಸ್ ತಗೊಂಡ? ಅಂದ್ರೆ ಅವರು ಖಂಡಿತ ಯಾವುದೋ ಕ್ಲೂ ಮಿಸ್ ಮಾಡ್ತಿದ್ದಾರೆ. ಅದು ಅರ್ಜುನ್ಗೆ ಗೊತ್ತು, ಆದ್ರೆ ಇವರಿಗೆ ಗೊತ್ತಿಲ್ಲ. ಸರಿ, ಕೋರ್ಟ್ ಟ್ರಯಲ್ ದಿನ ಇಬ್ಬರೂ ಕೋರ್ಟಿಗೆ ಬರ್ತಾರೆ. ಕೋರ್ಟ್ ಮುಂದೆ 100 ಜನ ಶೌರ್ಯಮಾನ್ಗೆ ಶಿಕ್ಷೆ ಆಗ್ಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಅರ್ಜುನ್, ಜಡ್ಜ್ ಸೇರಿ ಎಲ್ಲರೂ ಕರೆಕ್ಟ್ ಟೈಮ್ಗೆ ಕೋರ್ಟಿಗೆ ಬರ್ತಾರೆ. ಆದ್ರೆ ಕೆಲಸ ಮುಗಿಸ್ಕೊಂಡು ಬರುವುದಕ್ಕೆ ಮಾಧುರಾಗೆ ಸ್ವಲ್ಪ ಲೇಟ್ ಆಗತ್ತೆ. ಅರ್ಜೆಂಟ್ ಆಗಿ ಮೆಟ್ಟಿಲು ಹತ್ತುವಾಗ ಎಡವಿ ಬಿದ್ದು ಸ್ವಲ್ಪ ಪೆಟ್ಟು ಕೂಡ ಮಾಡ್ಕೊಳ್ತಾರೆ. ಕೋರ್ಟ್ ರೂಮ್ ಒಳಗೆ ಬಂದು ಅವಳಿಗೆ ತುಂಬಾ ಕಸಿವಿಸಿಯಾಗತ್ತೆ. ಯಾಕಂದ್ರೆ ಅವಳಿಗೋಸ್ಕರ ಕಾಯ್ತಾ ಇನ್ನೂ ಕೇಸ್ ಟ್ರಯಲ್ ಶುರುನೇ ಆಗಿರಲ್ಲ. ಮಧುರಾ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ರೋಡಲ್ಲಿ ಜಾಮ್ ತುಂಬಾ ಇತ್ತು ಅಂತ. ಜಡ್ಜ್ ರೇಗಾಡ್ತಾ ಕೇಳ್ತಾರೆ, ಹಾಗಾದ್ರೆ ನಾವು ಹೇಗೆ ಬಂದು ತಲುಪಿದ್ವಿ? ನಾವೇನು ಆರ್ಮಿ ಹೆಲಿಕಾಪ್ಟರ್ನಲ್ಲಿ ಬಂದ್ವಾ? ಮಧುರಾ ಈ ಸಲ ಇನ್ನಷ್ಟು ಕಸಿವಿಸಿಕೊಳ್ತಾನೆ. ಆಮೇಲೆ ಜಡ್ಜ್ ಹೇಳಿದ ಮೇಲೆ ಅರ್ಜುನ್ ತನ್ನ ಮೊದಲ ಸಾಕ್ಷಿಯಾಗಿ ಸ್ವತಃ ಶೌರ್ಯಮಾನ್ನೇ ಕರೀತಾನೆ. ಅವತ್ತು ರಾತ್ರಿ ಏನಾಯ್ತು ಅಂತ ಹೇಳಕ್ಕೆ ಶೌರ್ಯಮಾನ್ಗೆ ಹೇಳ್ತಾನೆ. ಶೌರ್ಯಮಾನ್ ಫುಲ್ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದ. ಫಸ್ಟ್ ಅಂತೂ ಅವನು ಸಖತ್ ಎಮೋಷನಲ್ ಡ್ರಾಮಾ ಶುರು ಮಾಡ್ತಾನೆ. ಆಮೇಲೆ ನೆಪ ಹೇಳಿ ಹೇಳ್ತಾನೆ, ಕೆಲವು ದಿನಗಳಿಂದ ಅವನು ತನ್ನ ಲೈಫಿಂದ ಫುಲ್ ಫ್ರಸ್ಟ್ರೇಟ್ ಆಗಿದ್ದನಂತೆ. ಅದಕ್ಕೆ ಸ್ವಲ್ಪ ಗುಡ್ ಫೀಲ್ ಸಿಗ್ಲಿ ಅಂತ ಸೋಮಾ ಜೊತೆ ಫ್ರೆಂಡ್ಶಿಪ್ ಮಾಡಿದ್ನಂತೆ. ಸೋಮಾ ಅವನ ಮಾತು, ಅವನ ಪ್ರಾಬ್ಲಮ್ಸ್ ತುಂಬಾ ಗಮನ ಕೊಟ್ಟು ಕೇಳ್ತಾ ಇದ್ಲು. ಅವನ ಕಷ್ಟ ಸುಖದಲ್ಲಿ ಜೊತೆಯಾಗಿದ್ಲು. ಅದಕ್ಕೆ ಅವನು ಸೋಮಾ ಕರಿ ವೀಕ್ ಆಗ್ಬಿಟ್ಟನಂತೆ. ಅವತ್ತು ರಾತ್ರಿ ಕ್ಲಬ್ಬಿಂದ ಡಿನ್ನರ್ ಮಾಡೋಣ ಅಂತ ಹೊರಟ್ರು. ದಾರಿಯಲ್ಲಿ ಕಾರ್ ನಿಲ್ಲಿಸಿ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಇದೇ ಟೈಮ್ಗೆ ಎಮೋಷನಲ್ ಆಗಿ ಶೌರ್ಯಮಾನ್ ಸೋಮಾಗೆ ಕಿಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಸೋಮಾಗೆ ಆತರ ಯಾವ ಆಸೆ ಅಥವಾ ಇಂಟೆನ್ಷನ್ ಇರಲ್ಲ. ಅದಕ್ಕೆ ಸೋಮಾ ಹೆದರಿ ಶೌರ್ಯಮಾನ್ನ ಪರಚಿ ದೂಡಿ ಕಾರಿಂದ ಇಳಿದು ಓಡಿ ಹೋಗ್ತಾಳೆ. ಶೌರ್ಯಮಾನ್ ಕೂಡ ಸ್ವಲ್ಪ ದೂರ ಸೋಮಾ ಹಿಂದೆ ಓಡ್ತಾನೆ. ಅವನ ಉದ್ದೇಶ ಸೋಮಾ ಹತ್ರ ಸಾರಿ ಕೇಳೋದಾಗಿತ್ತು. ಆದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಶೌರ್ಯಮಾನ್ಗೆ ತನ್ನ ರೆಪ್ಯುಟೇಷನ್ ಭಯ ಶುರುವಾಗುತ್ತೆ. ಅದಕ್ಕೆ ಧೈರ್ಯ ಮಾಡದೆ ಮನೆಗೆ ವಾಪಸ್ ಬರ್ತಾನೆ. ಶೌರ್ಯಮಾನ್ ಅಳ್ತಾ ಅಳ್ತಾ ಹೇಳ್ತಾನೆ, ಅವತ್ತೇನಾದ್ರೂ ಅವನು ಸೋಮಾ ಹಿಂದೆ ಕೊನೆಯವರೆಗೂ ಹೋಗಿದ್ದಿದ್ರೆ ಬಹುಶಃ ಅವಳು ಸಾಯ್ತಿರ್ಲಿಲ್ಲ ಅಂತ. ಕೋರ್ಟ್ನಲ್ಲಿ ಶೌರ್ಯಮಾನ್ ಹೆಂಡತಿ ಕೂಡ ಇದ್ದು
ಅವಳು ಶೌರ್ಯಮಾನ್ ಕೊಟ್ಟ ಈ ಸ್ಟೇಟ್ಮೆಂಟ್ ಕೇಳಿ ಕೋಪದಿಂದ ಎದ್ದು ಹೋಗ್ತಾಳೆ. ಅರ್ಜುನ್ ಆದ್ಮೇಲೆ ಮಧುರಾ ಕ್ರಾಸ್ ಎಕ್ಸಾಮಿನ್ ಮಾಡೋಕೆ ಎದ್ದು ನಿಲ್ತಾಳೆ. ಅವಳಿಗೆ ಶೌರ್ಯಮಾನ್ ರಾತ್ರಿ 1 ಗಂಟೆಗೆ ಮನೇಲಿದ್ದ ಅನ್ನೋದಕ್ಕೆ ಏನು ಸಾಕ್ಷಿ ಅಥವಾ ಪ್ರೂಫ್ ಇದೆ ಅಂತ ಗೊತ್ತಾಗ್ಬೇಕಿತ್ತು. ಶೌರ್ಯಮಾನ್ ಹೇಳ್ತಾನೆ ಅವನ ಹೆಂಡತಿ ಅದಕ್ಕೆ ಸಾಕ್ಷಿ ಅಂತ. ಮಧುರಾ ಟಾಂಟ್ ಮಾಡ್ತಾ ಕೇಳ್ತಾಳೆ, ಇವಾಗ ತಾನೇ ಕೋಪದಿಂದ ಎದ್ದು ಹೋದ್ನಲ್ಲ, ಅವಳೇ ತಾನೇ ನಿಮ್ಮ ಹೆಂಡತಿ? ಶೌರ್ಯಮಾನ್ ಇಂಥ ಪ್ರಶ್ನೆಗೆ ರೆಡಿ ಇದ್ದ, ಜೊತೆಗೆ ಅವನ ಆನ್ಸರ್ ಕೂಡ ರೆಡಿ ಇತ್ತು. ಅವನು ಹೇಳ್ತಾನೆ, ಇಷ್ಟೊಂದು ಕಾಂಟ್ರವರ್ಸಿ ಆದ್ರೂ ನನ್ನ ಹೆಂಡತಿ ಕೋರ್ಟ್ಗೆ ಬಂದು ನನ್ನ ಜೊತೆ ನಿಂತಿದ್ದಾಳೆ ಅಂದ್ರೆ ಅವಳಿಗೆ ಗೊತ್ತು ನಾನು ಇನ್ನೋಸೆಂಟ್ ಅಂತ. ಮಧುರಾ ಹೇಳ್ತಾಳೆ, ಅವನ ಹೆಂಡತಿಯ ಸ್ಟೇಟ್ಮೆಂಟ್ ಇಲ್ಲಿ ನಡೆಯಲ್ಲ, ಬೇರೆ ಏನಾದ್ರೂ ಪ್ರೂಫ್ ತೋರಿಸ್ಬೇಕು ಅಂತ. ಅವಾಗ ಮತ್ತೆ ಅರ್ಜುನ್ ವಾದ ಮಾಡೋಕೆ ಎದ್ದು ನಿಲ್ತಾನೆ. ಇಬ್ಬರ ವಾದ ವಿವಾದ ಆದ್ಮೇಲೆ ಅವತ್ತಿನ ಮಟ್ಟಿಗೆ ಕೇಸ್ ಶೌರ್ಯಮಾನ್ ಪರವಾಗಿ ಆಗುತ್ತೆ. ಮಧುರಾ ಲಾಸ್ಟ್ ಟ್ರೈ ಅಂತ ಕಾರ್ ತೊರೆದ ವಿಚಾರ ಎತ್ತುತ್ತಾಳೆ. ಆದ್ರೆ ಶೌರ್ಯಮಾನ್ ಹೇಳೋ ಪ್ರಕಾರ ಅವನು ತಿಂಗಳಿಗೆ 1-2 ಸಲ ಕಾರನ್ನು ಸರ್ವಿಸಿಂಗ್ಗೆ ಕೊಟ್ಟಿದ್ದ ಅಂತ. ಅದಕ್ಕೆ ಅವತ್ತು ಕೂಡ ಏನೂ ಯೋಚನೆ ಮಾಡದೆ ಕಾರ್ ಸರ್ವಿಸಿಂಗ್ಗೆ ಬಿಟ್ಟಿದ್ನಂತೆ. ಸೊ ಇವತ್ತಿಗೆ ಬೇರೆ ಏನೂ ಕೇಳೋಕೆ ಇಲ್ಲದೆ ಮಧುರಾ ತನ್ನ ಕ್ರಾಸ್ ಎಕ್ಸಾಮಿನೇಷನ್ ಮುಗಿಸ್ತಾರೆ. ಇದರ ಜೊತೆಗೆ ಅವತ್ತಿಗೆ ಕೋರ್ಟ್ ಮುಂದೂಡಿ ಕೇಸ್ನ ಫಸ್ಟ್ ಹಿಯರಿಂಗ್ ಮುಗಿಯುತ್ತೆ. ಆಚೆ ಬಂದ ತಕ್ಷಣ ಜರ್ನಲಿಸ್ಟ್ಸ್ ಅರ್ಜುನ್ನ ಸುತ್ತುವರೆದು ಕೇಸ್ ಬಗ್ಗೆ ಕೇಳ್ತಾರೆ. ಅರ್ಜುನ್ ಒಂದೇ ಮಾತು ಹೇಳ್ತಾನೆ, ಶೌರ್ಯಮಾನ್ ಇನ್ನೋಸೆಂಟ್ ಅಂತ. ಅರ್ಜುನ್ ಇಷ್ಟ ಇಲ್ಲ ಅಂದ್ರೂ ಶೌರ್ಯಮಾನ್ ಜೊತೆ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಳ್ತಾನೆ. ಎಲ್ಲರೂ ಅವನ ಬಗ್ಗೆ ಏನೇನೋ ಟೀಕೆ ಮಾಡೋಕೆ ಶುರು ಮಾಡ್ತಾರೆ. ಆ ಟೀಕೆಯ ಸ್ವಲ್ಪ ಭಾಗ ಸಮೈರಾ ಕಿವಿಗೆ ಕೂಡ ಬೀಳುತ್ತೆ. ಅವಳ ಫ್ರೆಂಡ್ಸ್ ಅಪ್ಪ ಮಾಡ್ತಿರೋ ಕೆಲಸಕ್ಕೆ ಅವಳಿಗೆ ಏನೇನೋ ಬೈಯೋಕೆ ಶುರು ಮಾಡ್ತಾರೆ. ಅದಕ್ಕೆ ಸಮೈರಾ ಮನೆಗೆ ಬಂದು ಸಿಕ್ಕಾಪಟ್ಟೆ ಅಳ್ತಾಳೆ. ಅಪ್ಪ ಅಮ್ಮ ಅವರಿಗೆ ಅರ್ಥ ಮಾಡಿಸ್ತಾರೆ, ಎಲ್ಲರೂ ನಿನ್ನತ್ರ ಸುಳ್ಳು ಹೇಳಿದ್ದಾರೆ ಅಂತ. ಇದೇ ಗ್ಯಾಪ್ನಲ್ಲಿ ಮತ್ತೆ ಸಮೈರಾ ಮೂಗುನಿಂದ ರಕ್ತ ಬರೋಕೆ ಶುರುವಾಗುತ್ತೆ. ಅವರು ಸಮೈರಾಳನ್ನ ನೋಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಸಮೈರಾ ಕಂಡೀಷನ್ ನೋಡಿ ಅರ್ಜುನ್ಗೆ ಇನ್ನೂ ಜಾಸ್ತಿ ಟೆನ್ಷನ್ ಆಗುತ್ತೆ. ಅವನ ಕೈಯಲ್ಲಿ ಬರೀ 2 ವಾರ ಟೈಮ್ ಇರುತ್ತೆ ಅಷ್ಟೇ. ಈ 2 ವಾರದ ಒಳಗೆ ಶೌರ್ಯಮಾನ್ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಿ ಸಮೈರಾ ಟ್ರೀಟ್ಮೆಂಟ್ ಶುರು ಮಾಡಿಸ್ಬೇಕಿತ್ತು. ಸೊ ನೆಕ್ಸ್ಟ್ ಹಿಯರಿಂಗ್ನಲ್ಲಿ ಮಾಧುರಾ ಆ ರಾತ್ರಿ ಇದ್ದ ತೀಮಾರೋನನ್ನ ಸಾಕ್ಷಿಯಾಗಿ ಕರೀತಾಳೆ. ಆ ತೀಮಾರೋನು ಅವತ್ತು ತಾನು ಏನ್ ನೋಡಿದ್ದೆ ಅಂತ ಹೇಳ್ತಾನೆ. ಮಾಧುರಾ ಕೇಳ್ತಾಳೆ, ಅವತ್ತು ಕಾರಲ್ಲಿದ್ದವನನ್ನ ನೋಡಿದ್ರೆ ಅವನು ಗುರುತಿ ಹಿಡಿತಾನೋ ಇಲ್ವೋ ಅಂತ. ಆವಾಗ ತೀಮಾರೋನ್ ಶೌರ್ಯಮಾನ್ ಕಡೆ ಪಾಯಿಂಟ್ ಔಟ್ ಮಾಡ್ತಾನೆ. ಸಾಕ್ಷಿನ ಡಿಪೆಂಡ್ ಮಾಡೋಕೆ ಈ ಸಲ ಅರ್ಜುನ್ ಎದ್ದು ನಿಲ್ತಾನೆ. ಅವನು ಆ ತೀಮಾರೋನ್ಗೆ ಕೆಲವು ಕಾರಿನ ಫೋಟೋ ತೋರಿಸಿ ಕೇಳ್ತಾನೆ, ಆ ರಾತ್ರಿ ಇದರಲ್ಲಿ ಯಾವ ಕಾರಿಂದ ಸೋಮಾಳನ್ನ ಆಚೆ ಎಸೆದಿತ್ತು ಅಂದ. ತೀಮಾರೋನ್ಗೆ ಅಷ್ಟೊಂದು ಕಾರುಗಳ ಬಗ್ಗೆ ಏನ್ ಗೊತ್ತು, ಅದಕ್ಕೆ ಕನ್ಫ್ಯೂಸ್ ಆಗಿ ಅವನು ಹೆದರಿ ಬಿಡ್ತಾನೆ. ಆವಾಗ ಅರ್ಜುನ್ ಕೇಳ್ತಾನೆ, ರಾತ್ರಿ ಕತ್ತಲಲ್ಲಿ ಅವತ್ತು ಶೌರ್ಯಮಾನ್ನ ಹೇಗೆ ಗುರುತು ಹಿಡಿದ ಅಂತ. ಈ ಸಲ ತೀಮಾರೋನ್ ಇನ್ನೂ ಜಾಸ್ತಿ ಹೆದರಿ ಒಪ್ಕೊಳ್ತಾನೆ. ಸ್ಟೇಟ್ಮೆಂಟ್ ತಗೊಳ್ಳುವಾಗ ಪೊಲೀಸ್ ಅವನ್ಗೆ ಶೌರ್ಯಮಾನ್ ಫೋಟೋ ತೋರಿಸಿ ಇವನೇ ಅಪರಾಧಿ ಅಂತ ಹೇಳಿದ್ರಂತೆ. ಆಬ್ವಿಯಸ್ಲಿ ಅರ್ಜುನ್ ಇದೇ ಪಾಯಿಂಟ್ ಇಟ್ಕೊಂಡು ಕೇಸ್ ತನ್ನ ಕರೆ ಮಾಡ್ಕೊಳ್ತಾನೆ. ಅವನು ತೀಮಾರೋನ್ನ ಇನ್ನೂ ಹೆದರಿಸೋಕೆ ಕೇಳ್ತಾನೆ, ಸುಳ್ಳು ಸಾಕ್ಷಿ ಹೇಳೋಕೆ ಪೊಲೀಸ್ ನಿನಗೆ ಎಷ್ಟು ದುಡ್ಡು ಲಂಚ ಕೊಟ್ರು, ನೀನು ಕೂಡ ಈ ಅಪರಾಧದಲ್ಲಿ ಸೇರಿದ್ದೀಯಾ ಅಂತ. ತೀಮಾರೋನ್ ಪಾಪ ಮುಗ್ಧ ಮನುಷ್ಯ, ಭಯದಲ್ಲಿ ಈ ಸಲ ಅವನ್ಗೆ ಪ್ರಾಣ ಹೋಗೋ ತರಹ ಆಗ್ಬಿಡುತ್ತೆ. ಇದಾದ್ಮೇಲೆ ಅರ್ಜುನ್ ಕೊನೆಯ ಏಟು ಕೊಡೋಕೆ ಕೇಳ್ತಾನೆ, ಅವನಿಗೆ ಸೋಮಾ ಪರಿಚಯ ಇತ್ತು ತಾನೇ? ಹಾಗಿದ್ರೆ ಸೋಮಾ ಕಾರಿನಿಂದ ಬಿದ್ದಾಗ ಅವನು ಯಾಕೆ ಸಹಾಯ ಮಾಡ್ಲಿಲ್ಲ ಅಂತ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಸೋಮಾಳನ್ನು ದೇವಸ್ಥಾನದಿಂದ ವಾಪಸ್ ಬರ್ತಿದ್ದ ಜನ ನೋಡಿದ್ದು ಅವರೇ ಹಾಸ್ಪಿಟಲ್ಗೆ ಸೇರ್ಸಿರ್ತಾರೆ. ತೀಮಾರೋನು ಹೇಳ್ತಾನೆ, ಆ ಟೈಮ್ಗೆ ಅವನು ಹೆದ್ರಿ ಬಿಟ್ಟಾನಂತೆ, ಯಾಕಂದ್ರೆ ಇದು ಪೊಲೀಸ್ ಮ್ಯಾಟರ್ ಅಂತ. ಅರ್ಜುನ್ ತಕ್ಷಣ ಈ ಪಾಯಿಂಟ್ ಕ್ಯಾಚ್ ಮಾಡಿ ಹೇಳ್ತಾನೆ, ಜನ ಪೊಲೀಸರನ್ನ ಕಂಡ್ರೆ ಹೆದರ್ತಾರೆ, ಯಾಕಂದ್ರೆ ಪೊಲೀಸರು ಎಲ್ಲರಿಗೂ ಕಿರುಕುಳ ಕೊಡ್ತಾರೆ. ಅದೇ ರೀತಿ ನನ್ನ ಕ್ಲೈಂಟ್ ಶೌರ್ಯಮಾನ್ಗೂ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. ತೀಮಾರೋನ ಲಾಸ್ಟ್ ಕೆಲವು ಸ್ಟೇಟ್ಮೆಂಟ್ಸ್ ಪೊಲೀಸ್ಗೆ ಕೊಟ್ಟ ರಿಪೋರ್ಟ್ನಲ್ಲಿ ಇರಲಿಲ್ಲ. ಅದಕ್ಕೆ ಪ್ರಾಸಿಕ್ಯೂಷನ್ ಮಧುರಾ ಹಾಗೂ ಇನ್ವೆಸ್ಟಿಗೇಷನ್ ಆಫೀಸರ್ ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಸಿಕ್ಕಿ ಹಾಕೊಳ್ತಾರೆ. ಜಡ್ಜ್ ಅವರಿಗೆ ಸಾಕ್ಷಿಗಳ ಬಗ್ಗೆ ಹುಷಾರಾಗಿರಿ ಅಂತ ವಾರ್ನಿಂಗ್ ಕೊಟ್ಟು ಅವತ್ತಿಗೆ ಕೋರ್ಟ್ ಮುಂದೂಡ್ತಾರೆ. ಅವತ್ತಿನ ಕೋರ್ಟ್ ಆದ್ಮೇಲೆ ಅವಂತಿಕಾ ಸೋಮಾಳನ ಸೋಷಿಯಲ್ ಮೀಡಿಯಾ ಆಕ್ಟಿವಿಟಿ ಲಾಗ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅರ್ಜುನ್ಗೆ ಕೊಡ್ತಾರೆ. ಅರ್ಜುನ್ಗೆ ಡಿಜಿಟಲ್ ಲಾಗ್ಸ್ ಮೇಲೆ ಅಷ್ಟೇನೂ ಆಸಕ್ತಿ ಇರಲಿಲ್ಲ, ಆದರೆ ಇದರಲ್ಲಿ ಅವನಿಗೆ ಒಂದು ಇಂಪಾರ್ಟೆಂಟ್ ಕ್ಲೂ ಸಿಕ್ಕಿಬಿಡುತ್ತೆ. ಮಾರನೇ ದಿನ ಕೋರ್ಟ್ನಲ್ಲಿ ಸೋಮಾಳನ ಅಮ್ಮ ಅರ್ಜುನ್ನ ಮೀಟ್ ಮಾಡಿ ಕೇಳ್ತಾರೆ, ಸೋಮಾಳನ ಬಾಯ್ ಫ್ರೆಂಡ್ ಅಭಿಮನ್ಯುನ ಯಾಕೆ ಕರ್ಸಿದ್ದೀರಾ ಅಂತ. ಸೋಮಾಳನ ಅಮ್ಮ ಅಭಿಮನ್ಯು ಬಗ್ಗೆ ಒಳ್ಳೆ ಮಾತುಗಳನ್ನ ಹೇಳ್ತಾರೆ, ಅವನು ತುಂಬಾ ಒಳ್ಳೆ ಹುಡುಗ, ಇದಕ್ಕೂ ಅವನಿಗೂ ಯಾವ ಸಂಬಂಧ ಇಲ್ಲ, ಅರ್ಜುನ್ ಅವನನ್ನ ಈ ಮ್ಯಾಟರ್ ಒಳಗೆ ಎಳಿಬಾರ್ದು ಅಂತ. ಜೊತೆಗೆ ಸೋಮಾಳನ ಅಮ್ಮ ಬೇಜಾರಿಂದ ಹೇಳ್ತಾರೆ, ಅವಳ ಮಗಳು ಕೂಡ ತುಂಬಾ ಒಳ್ಳೆ ಹುಡುಗಿ, ಅವಳು ರ್ಯಾಂಕ್ ಸ್ಟೂಡೆಂಟ್ ಅಂತೆ. ಸೋಮಾ ಫ್ಯೂಚರ್ ತುಂಬಾ ಚೆನ್ನಾಗಿತ್ತು, ಆದರೆ ಶೌರ್ಯಮಾನ್ ಅನ್ನೋ ರಾಕ್ಷಸ ಅವಳ ಲೈಫ್ ಹಾಳು ಮಾಡ್ಬಿಟ್ಟ ಅಂತ. ಆದ್ರೂ ಅರ್ಜುನ್ ಶೌರ್ಯಮಾನ್ ಕೇಸ್ ನಡೆಸ್ತಾ ಇದ್ದಾನಲ್ಲ, ಇದ್ರ ಬಗ್ಗೆ ಕೂಡ ಅವಳು ಬೇಜಾರು ಮಾಡ್ಕೊಳ್ತಾರೆ. ಅರ್ಜುನ್ ಬರೀ ಇಷ್ಟೇ ಹೇಳ್ತಾನೆ, ಅವನು ತನ್ನ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಆದ್ರೆ ಆ ಹೆಂಗಸಿನ ಮಾತು ಕೇಳಿ ಅವನಿಗೆ ತನ್ನ ಮೇಲೆ ಸಿಕ್ಕಾಪಟ್ಟೆ ನಾಚಿಕೆ ಆಗತ್ತೆ, ಯಾಕಂದ್ರೆ ಅವನು ಒಬ್ಬ ಕ್ರಿಮಿನಲ್ನ ಪರವಾಗಿ ಜಾಣ್ಮೆಯಿಂದ ಕೇಸ್ ನಡೆಸ್ತಾ ಇದ್ದ. ಸರಿ,
ಮುಂದಿನ ಹಿಯರಿಂಗ್ನಲ್ಲಿ ಅಭಿಮನ್ಯುನ ವಿಟ್ನೆಸ್ ಬಾಕ್ಸ್ಗೆ ಕರೀತಾರೆ. ಅರ್ಜುನ್ ಯಾವಾಗ ಅಭಿಮನ್ಯು ಹಾಗೂ ಸೋಮಾ ರಿಲೇಷನ್ ಬಗ್ಗೆ ಕೇಳ್ತಾನೋ ಆವಾಗ ಅಭಿಮನ್ಯು ಹೇಳ್ತಾನೆ ಅವನು ಸೋಮಾಳನ್ನ ತುಂಬಾ ಪ್ರೀತಿಸ್ತಾ ಇದ್ದಂತೆ. ಆವಾಗ ಅರ್ಜುನ್ ಕೇಳ್ತಾನೆ, ಅಷ್ಟೊಂದು ಪ್ರೀತಿ ಇದ್ರೆ ಅಭಿಮನ್ಯು ಒಂದ್ಸಲನಾದ್ರೂ ಸೋಮಾಳನ್ನ ನೋಡೋಕೆ ಹಾಸ್ಪಿಟಲ್ಗೆ ಯಾಕೆ ಬರಲಿಲ್ಲ ಅಂತ. ಅರ್ಜುನ್ ಈ ಸಲ ಏಪ್ರಿಲ್ 30 ಅಂದ್ರೆ ಘಟನೆ ನಡೆದ ದಿನದ ಅಭಿಮನ್ಯು ಮತ್ತೆ ಸೋಮಾ ಚಾಟಿಂಗ್ ಸ್ಕ್ರೀನ್ಶಾಟ್ ತೋರಿಸ್ತಾನೆ. ಚಾಟಿಂಗ್ ಮೆಸೇಜ್ ಪ್ರಕಾರ ಅವತ್ತು ಸೋಮಾ ಹಾಗೂ ಅಭಿಮನ್ಯು ಮಧ್ಯೆ ಸಿಕ್ಕಾಪಟ್ಟೆ ಜಗಳ ಆಗಿತ್ತು. ಅಭಿಮನ್ಯು ಸೋಮಾಗೆ ಕ್ಯಾರೆಕ್ಟರ್ಲೆಸ್, ನಾಚಿಕೆ ಇಲ್ದವಳು ಅಂತೆಲ್ಲ ಬೈದು ಏನೇನೂ ಕೆಟ್ಟದಾಗಿ ಮಾತಾಡಿದ್ದ. ಅಷ್ಟೇ ಅಲ್ಲ, ಅವರಿಬ್ಬರ ರಿಲೇಷನ್ ಬ್ರೇಕಪ್ ಆಗೋ ಲೆವೆಲ್ಗೆ ಹೋಗಿತ್ತು. ಈ ಮೆಸೇಜ್ ನೋಡಿದ್ರೆ ಗೊತ್ತಾಗುತ್ತೆ ಅಭಿಮನ್ಯು ಹತ್ರ ಕೂಡ ಸೋಮಾಳನ್ನ ಸಾಯಿಸೋಕೆ ಬೇಕಾದಷ್ಟು ಮೋಟಿವ್ ಇದೆ ಅಂತ. ಇಲ್ಲಿ ಅಭಿಮನ್ಯು ಫುಲ್ ಕೋಪಗೊಂಡು ಹೇಳ್ತಾನೆ ಸೋಮಾ ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ ಅಂತೆ. ಅವರಂತ ಹುಡುಗಿಯರು ಫ್ರೀ ಡ್ರಿಂಕ್ ಹಾಗೂ ಡಿನ್ನರ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅಭಿಮನ್ಯು ಮಾತು ಕೇಳಿ ಅರ್ಜುನ್ ಅವನಿಗೆ ಬೈದು ನಿಲ್ಲಿಸ್ತಾನೆ. ಒಂದಂತೂ ಅರ್ಜುನ್ಗೆ ಈ ಕೇಸ್ ಬಗ್ಗೆ ಗೇಟಿದೆ, ಸೋಮಾಳ ಅಮ್ಮನ ಮುಖ ನೋಡೋಕೆ ನಾಚಿಕೆ ಆಗ್ತಾ ಇದೆ. ಎರಡನೇದು ಅವನು ಕೂಡ ಒಬ್ಬ ಮಗಳ ಅಪ್ಪ. ಹಾಗಾಗಿ ಕೋರ್ಟ್ನಲ್ಲಿ ನಿಂತ್ಕೊಂಡು ಒಬ್ಬ ಹುಡುಗಿ ಬಗ್ಗೆ ಇಂಥ ನಾನ್ಸೆನ್ಸ್ ಮಾತಾಡೋದನ್ನ ಅವನಿಗೆ ತಡ್ಕೊಳ್ಳೋಕೆ ಆಗಲ್ಲ. ಅದಕ್ಕೆ ಅವನು ಅಭಿಮನ್ಯುಗೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಡ್ತಾನೆ. ಅವತ್ತು ಬೇರೆ ಯಾರೂ ಸಾಕ್ಷಿ ಇಲ್ಲದೆ ಇರೋದ್ರಿಂದ ಕೋರ್ಟು ಮುಂದೂಡ್ತಾರೆ. ಅರ್ಜುನ್ ಮನೆಗೆ ವಾಪಸ್ ಬಂದು ಹೆಂಡತಿ ಹತ್ರ ತನ್ನ ಫ್ರಸ್ಟ್ರೇಷನ್ ಎಲ್ಲ ತೋರಿಸ್ತಾನೆ. ಅರ್ಜುನ್ಗೆ ಗೊತ್ತು ಅವನು ಮಾಡ್ತಾ ಇರೋ ಕೆಲಸದಲ್ಲಿ ಅವನ ಸ್ವಂತ ಅಮ್ಮನೇ ಕೋರ್ಟ್ನಲ್ಲಿದ್ರೂ ಕೂಡ ಅವರು ನಾಚಿಕೆಯಿಂದ ತಲೆ ತಗ್ಸಿ ಕೂತ್ಕೊಳ್ತಾ ಇದ್ರು ಅಂತ. ಅವಂತಿಕಾ ಅರ್ಜುನ್ನ ತಬ್ಬಿಕೊಂಡು ಸಮಾಧಾನ ಮಾಡ್ತಾಳೆ ಹಾಗೂ ಅರ್ಥ ಮಾಡಿಸ್ತಾಳೆ. ಅವನು ಏನ್ ಮಾಡ್ತಾ ಇದ್ದಾನೋ ಅದೆಲ್ಲ ಮಗಳನ್ನ ಉಳಿಸೋಕೆ ತಾನೇ ಅಂತ. ತನ್ನ ಸ್ವಂತ ಮಗಳಲ್ಲದಿದ್ರೂ ಅವಳನ್ನು ತನ್ನ ಮಗಳಿಗಿಂತಲೂ ಹೆಚ್ಚು ಪ್ರೀತಿಸೋದು ಇದೇ ಅಲ್ವಾ ಅರ್ಜುನ್ನ ಸ್ಪೆಷಾಲಿಟಿ. ಸರಿ, ನೆಕ್ಸ್ಟ್ ಟ್ರಯಲ್ನಲ್ಲಿ ಮಾಧುರ ಹೊಸ ಎವಿಡೆನ್ಸ್ ಇಟ್ಕೊಂಡು ಬರ್ತಾಳೆ. ಅವಳ ಎವಿಡೆನ್ಸ್ ಶೌರ್ಯಮಾನ್ ಕಾರಿನ ಕೀ ಆಗಿತ್ತು. ಎವಿಡೆನ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳೋಕೆ ಮಾಧುರ ಫೋರೆನ್ಸಿಕ್ ಡಾಕ್ಟರ್ ಆಶುತೋಷ್ ಘೋಷ್ ಅವರನ್ನ ವಿಟ್ನೆಸ್ ಬಾಕ್ಸ್ಗೆ ಕರೀತಾರೆ. ಡಾಕ್ಟರ್ ಹೇಳ್ತಾರೆ ಅವರು ಶೌರ್ಯಮಾನ್ ಕಾರಿನ ಫೋರೆನ್ಸಿಕ್ ಟೆಸ್ಟ್ ಮಾಡಿದ್ರಂತೆ. ಕೆಮಿಕಲಿಂದ ಕಾರ್ ಕ್ಲೀನ್ ಮಾಡಿದ್ರೂ ಕೂಡ ಕಾರಲ್ಲಿ ರಕ್ತದ ಕಲೆ ಸಿಕ್ಕಿದೆ ಅಂತ. ಇದಲ್ಲದೆ ಕಾರಿನ ಕೀಯಿಂದ ಅವರು ರಕ್ತದ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರಂತೆ. ಮತ್ತೆ ಆ ರಕ್ತದ DNA ಎಕ್ಸಾಕ್ಟ್ ಆಗಿ ಸೋಮಾಗೆ ಮ್ಯಾಚ್ ಆಗ್ತಾ ಇತ್ತು. ಇದನ್ನ ಕೇಳಿದ ತಕ್ಷಣ ಕೋರ್ಟ್ನ ಇಡೀ ವಾತಾವರಣನೇ ಚೇಂಜ್ ಆಗ್ಬಿಡತ್ತೆ. ಇದಲ್ಲದೆ ಮಾಧುರ ಒಂದು ಪೆಟ್ರೋಲ್ ಪಂಪ್ನ CCTV ಫುಟೇಜ್ ತೋರಿಸಿ ಆ ಟೈಮ್ ಜೊತೆ ಮ್ಯಾಚ್ ಮಾಡಿ ಪ್ರೂವ್ ಮಾಡೋಕೆ ಟ್ರೈ ಮಾಡ್ತಾಳೆ. ಸೋಮಾ ಮೇಲೆ ಅಟ್ಯಾಕ್ ಆದಾಗ ಅಭಿಮನ್ಯು ಈ ಸಿಟಿಯಲ್ಲೇ ಇರಲಿಲ್ಲ ಅಂತ. ಅರ್ಜುನ್ ಲಾಜಿಕ್ ಯೂಸ್ ಮಾಡಿ ವಾದ ಮಾಡೋಕೆ ಟ್ರೈ ಮಾಡ್ತಾನೆ, ಆದ್ರೆ ಅಷ್ಟೇನೂ ಯೂಸ್ ಆಗಲ್ಲ. ಅದಕ್ಕೆ ಅವತ್ತಿನ ಟ್ರಯಲ್ ಮಾಧುರ ಪರವಾಗಿ ಇದ್ದು ಕೋರ್ಟ್ ಮುಂದೂಡ್ತಾರೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇರತ್ತೆ. ಕೋರ್ಟ್ ಆದ್ಮೇಲೆ ಅರ್ಜುನ್ ಕೋಪದಿಂದ ಶೌರ್ಯಮಾನ್ ಹತ್ರ ಹೋಗಿ ಕೇಳ್ತಾನೆ ಅವನ ಕಾರ್ ಕೀ ಮೇಲೆ ಸೋಮಾ ರಕ್ತ ಹೇಗೆ ಬಂತು ಅಂತ. ಶೌರ್ಯಮಾನ್ ಈ ಸಲ ಒಪ್ಕೊಳ್ತಾನೆ. ಸೋಮಾ ಫಸ್ಟ್ ಅವನ ಮೇಲೆ ಅಟ್ಯಾಕ್ ಮಾಡಿದ್ಲಂತೆ, ಅದಕ್ಕೆ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋಕೆ ಹೋಗಿ ಸಡನ್ ಆಗಿ ಸೋಮಾಗೆ ಪೆಟ್ಟಾಯ್ತಂತೆ. ಅವನು ಯಾವ ತರ ಮಾತಾಡ್ತಿದ್ದ ಅಂದ್ರೆ ಇದ್ರಲ್ಲಿ ಅವನ ಜವಾಬ್ದಾರಿನೇ ಇಲ್ಲ ಅನ್ನೋ ತರ. ಆಮೇಲೆ ಅವನು ಅವಂತಿಕಾ ಹಾಗೂ ಸಮೈರಾ ಬಗ್ಗೆ ಕೂಡ ಏನೇನೋ ನಾನ್ಸೆನ್ಸ್ ಮಾತಾಡಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಅರ್ಜುನ್ ಕೋಪದಿಂದ ಅವನಿಗೆ ಗುದ್ದಿ ಕೆಳಗೆ ಬೀಳಿಸ್ತಾನೆ. ಆವಾಗ ಶೌರ್ಯಮಾನ್ ಕೂಡ ಬ್ಯಾಕ್ ಫೈರ್ ಮಾಡಿ ಹೇಳ್ತಾನೆ ಅವನು ಇಡೀ ಲೀಗಲ್ ಟೀಮ್ ಚೇಂಜ್ ಮಾಡ್ತಾನಂತೆ. ಅರ್ಜುನ್ನ ತನ್ನ ಲಾಯರ್ ಪೋಸ್ಟಿಂದ ಕಿತ್ತು ಹಾಕ್ತಾನೆ. ಜೊತೆಗೆ ಅವನು ಸಮೈರಾಗಿ ಬೋನ್ ಮ್ಯಾರೋ ಕೂಡ ಕೊಡಲ್ವಂತೆ. ಇದೆಲ್ಲ ಕೇಳಿ ಅರ್ಜುನ್ ವೀಕ್ ಆಗ್ತಾನೆ ಮತ್ತೆ ರಿಕ್ವೆಸ್ಟ್ ಮಾಡಿ ಭರವಸೆ ಕೊಟ್ಟು ಹೇಳ್ತಾನೆ ಇಷ್ಟೆಲ್ಲ ಆದ್ರೂ ಅವನು ಶೌರ್ಯಮಾನ್ನ ಈ ಕೇಸಿಂದ ಆಚೆ ತರ್ತಾನೆ ಅಂತ. ಆದ್ರೆ ಈ ಕೇಸ್ ಇನ್ನೂ ಕಾಂಪ್ಲಿಕೇಟ್ ಆಗತ್ತೆ. ಯಾಕಂದ್ರೆ ಕೋಮಾದಲ್ಲಿದ್ದ ಸೋಮಾ ಸರ್ವೈವ್ ಆದ್ದೇ ಸತ್ತೋಗ್ತಾಳೆ. ಇದರಿಂದ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಈಗ ಮರ್ಡರ್ ಕೇಸ್ ಆಗಿ ಚೇಂಜ್ ಆಗತ್ತೆ. ಸೋಮಾ ಸತ್ತಿದ್ದಕ್ಕೆ ಜನ ಇನ್ನೂ ಜಾಸ್ತಿ ರೊಚ್ಚಿಗೇಳ್ತಾರೆ. ಆದಷ್ಟು ಬೇಗ ಶೌರ್ಯಮಾನ್ಗೆ ಶಿಕ್ಷೆ ಆಗ್ಬೇಕು ಅಂತ ಪ್ರೆಷರ್ ಬರೋಕೆ ಶುರುವಾಗತ್ತೆ. ಇಷ್ಟೆಲ್ಲ ಆದ್ರೂ ಅರ್ಜುನ್ ಸ್ಟ್ರಾಂಗ್ ಆಗಿ ಹೇಳ್ತಾನೆ ಅವನು ಈ ಕೇಸ್ ಗೆದ್ದೇ ಗೆಲ್ತಾನೆ. ಯಾಕಂದ್ರೆ ಕೇಸ್ ಗೆದ್ದಿಲ್ಲ ಅಂದ್ರೆ ಸಮೈರಾಲನ್ನ ಕೂಡ ಉಳಿಸೋಕೆ ಆಗಲ್ಲ ಅಂತ. ಮುಂದೆ ಏನಾಗತ್ತೆ ಅಂದ್ರೆ ನೆಕ್ಸ್ಟ್ ಟ್ರಯಲ್ನಲ್ಲಿ ಅರ್ಜುನ್ ಒಬ್ಬ ಡಾಕ್ಟರ್ ಸೈಂಟಿಸ್ಟ್ನ ಹಾಜರು ಮಾಡ್ತಾನೆ. ಡಾಕ್ಟರ್ ಆಶುತೋಷ್ ಯಾವ ಮೆಥಡ್ ಯೂಸ್ ಮಾಡಿ ಕೀ ಮೇಲೆ ಇದ್ದ ರಕ್ತದ ಟೆಸ್ಟ್ ಮಾಡಿದ್ರೂ ಅದು ತಪ್ಪು ಅಂತ ಸೈಂಟಿಸ್ಟು ಪ್ರೂವ್ ಮಾಡ್ತಾರೆ. ಆ ತರ 100% ಆಕ್ಯುರೇಟ್ ರಿಸಲ್ಟ್ ಸಿಗಲ್ವಂತೆ. ಇದಲ್ಲದೆ ಕೀ ಮೇಲೆ ಇದ್ದ ರಕ್ತದ ಸ್ಯಾಂಪಲ್ ತುಂಬಾ ಕಮ್ಮಿ ಇತ್ತು. ಅದರಿಂದ ಸರಿಯಾಗಿ ಟೆಸ್ಟ್ ಮಾಡೋದು ಕೂಡ ಕಷ್ಟ ಅಂತ. ಅದಕ್ಕೆ ಅವರು PCR ಟೆಸ್ಟ್ ಮಾಡಿಸೋಕೆ ಸಜೆಷನ್ ಕೊಡ್ತಾರೆ. ಇದರಿಂದ ಇನ್ನೂ ಕರೆಕ್ಟ್ ರಿಸಲ್ಟ್ ಸಿಗುತ್ತಂತೆ. ಹೊಸ ಇಶ್ಯೂ ಬಂದಿದ್ದಕ್ಕೆ ಕೋರ್ಟ್ ಹಿಯರಿಂಗ್ ಮತ್ತೊಮ್ಮೆ ಮುಂದೂಡ್ತಾರೆ. ಆದ್ರೆ ಈ ಘಟನೆ ಆದ್ಮೇಲೆ ಮಧುರಾ ಮತ್ತೆ ಫ್ರೆಶ್ ಆಗಿ ಎವಿಡೆನ್ಸ್ ಕಲೆಕ್ಟ್ ಮಾಡೋಕೆ ಶುರು ಮಾಡ್ತಾರೆ.
30ನೇ ತಾರೀಕು ರಾತ್ರಿ ಯಾರಾದ್ರೂ ಶೌರ್ಯಮಾನ್ನ ಹೊರಗಡೆ ನೋಡಿದ್ದಾರಾ ಎಲ್ವಾ ಅಂತ ಅವರು ಎಲ್ಲಾ ಕಡೆ ನ್ಯೂಸ್ ಪಾಸ್ ಮಾಡ್ತಾರೆ. ಫೈನಲಿ ಸುಧಾಕರ್ ಅನ್ನೋ ಒಬ್ಬ ಹುಡುಗ ಬಂದು ಹೇಳ್ತಾನೆ ಅವನು ಆ ರಾತ್ರಿ ಶೌರ್ಯಮಾನ್ನ ನೋಡಿದ್ದಂತೆ. ನೆಕ್ಸ್ಟ್ ಟ್ರಯಲ್ನಲ್ಲಿ ಮಾಧುರ ಸುಧಾಕರನ್ನ ಕೋರ್ಟ್ನಲ್ಲಿ ಹಾಜರು ಮಾಡ್ತಾಳೆ ಮತ್ತೆ ಸ್ಟೇಟ್ಮೆಂಟ್ ಕೊಡೋಕೆ ಹೇಳ್ತಾಳೆ. ಸುಧಾಕರ್ ಹೇಳ್ತಾನೆ ಆ ರಾತ್ರಿ ಅವನು ಎಚ್ಚರವಾಗೇ ಇದ್ದ, ಯಾಕಂದ್ರೆ ಬೆಳಗ್ಗೆ ಅವನಿಗೆ ಟ್ರೇನ್ ಇತ್ತು. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡೋ ಗ್ಯಾಪ್ನಲ್ಲಿ ಬಾಲ್ಕನಿಗೆ ಬಂದು ಸಿಗರೇಟ್ ಸಿಗ್ತಾ ಇದ್ದ. ಆವಾಗ್ಲೇ ಮನೆ ಕೆಳಗೆ ಒಂದು ಕಾರ್ ಬಂದು ನಿಲ್ಲೋದನ್ನ ನೋಡ್ತಾನೆ. ಕಾರಿಂದ ಸ್ವಲ್ಪ ಹೊತ್ತಿಗೆ ಶೌರ್ಯಮಾನ್ ಫುಲ್ ಟೆನ್ಷನ್ ಆಗಿ ಎಳೆಯೋದನ್ನ ನೋಡ್ತಾನೆ. ಇದಾದ್ಮೇಲೆ ಸುಧಾಕರ್ ರೂಮ್ ಒಳಗೆ ಹೋಗಿ ಅಪ್ಪನಿಗೆ ಟ್ರೈನ್ ಟೈಮ್ ಮೆಸೇಜ್ ಮಾಡ್ತಾನೆ. ಆಮೇಲೆ 5 ನಿಮಿಷ ಬಿಟ್ಟು ಅವನು ಮತ್ತೆ ಬಾಲ್ಕನಿಗೆ ಬರ್ತಾನೆ, ಯಾಕಂದ್ರೆ ಅವನು ಊಬರ್ ಬುಕ್ ಮಾಡಿದ್ದ. ಊಬರ್ ಬರೋದಕ್ಕೆ ಕಾಯ್ತಾ ಇದ್ದಾಗ ಆವಾಗ್ಲೂ ಅವನು ಶೌರ್ಯಮಾನ್ನ ಅಲ್ಲೇ ನೋಡ್ತಾನೆ. ಶೌರ್ಯಮಾನ್ ಫೋನಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಯಾರೋ ಜೊತೆಯೂ ಮಾತಾಡ್ತಾ ಇದ್ದ. ಸುಧಾಕರ್ ಸಾಕ್ಷಿ ಕೊಡ್ತಾನೆ ಆ ಟೈಮ್ ರಾತ್ರಿ 1:10 ಆಗಿತ್ತು ಅಂತ. ಆದ್ರೆ ಶೌರ್ಯಮಾನ್ ತನ್ನ ಸ್ಟೇಟ್ಮೆಂಟ್ನಲ್ಲಿ ರಾತ್ರಿ 1 ಗಂಟೆಗೇನೆ ಮನೆಗೆ ವಾಪಸ್ ಬಂದಿದ್ದೀನಿ ಅಂತ ಹೇಳಿದ್ದ. ಅವನು 1 ಗಂಟೆಗೆ ಮನೆಗೆ ಹೋಗಿದ್ದಿದ್ರೆ 1:10 ಆಚೆ ಏನ್ ಮಾಡ್ತಾ ಇದ್ದ? ಇದೇ ದೊಡ್ಡ ಪ್ರಶ್ನೆಯಾಗಿ ನಿಲ್ಲುತ್ತೆ. ಅರ್ಜುನ್ ಸುಧಾಕರ್ ಹತ್ರ ಕೇಳ್ತಾನೆ ಅವನು ಶೌರ್ಯಮಾನ್ನ ನೋಡಿದಾಗ ಅವನ ವಾಚ್ನಲ್ಲಿ ಟೈಮ್ ಕರೆಕ್ಟಾಗಿ ತೋರಿಸ್ತಾ ಇತ್ತಾ ಇಲ್ವಾ ಅಂತ, ಅಥವಾ ಅವನು ಶೌರ್ಯಮಾನ್ನೇ ನೋಡಿದ್ದು ಅನ್ನೋದಕ್ಕೆ ಬೇರೆ ಏನಾದ್ರೂ ಪ್ರೂಫ್ ಇದೆಯಾ ಅಂತ. ಸುಧಾಕರ್ ಕಾನ್ಫಿಡೆನ್ಸ್ ಇಂದ ಹೇಳ್ತಾನೆ ಅವನು ಶೌರ್ಯಮಾನ್ನೇ ನೋಡಿದ್ದು ಅಂತ. ಶೌರ್ಯಮಾನ್ ನಡೀತಾ ಫೋನ್ನಲ್ಲಿ ಮಾತಾಡ್ತಾ ಇದ್ದಂತೆ. ಆವಾಗ ಅರ್ಜುನ್ ಶೌರ್ಯಮಾನ್ ಫೋನ್ ಲೊಕೇಶನ್ ಡೀಟೇಲ್ಸ್ ತೆಗೆದು ಹೇಳ್ತಾನೆ ಆ ರಾತ್ರಿ ಶೌರ್ಯಮಾನ್ ತನ್ನ ಮೊಬೈಲ್ ಮರೆತು ಕ್ಲಬ್ನಲ್ಲಿ ಬಿಟ್ಟು ಬಂದಿದ್ದ ಅಂತ. ಅದಕ್ಕೆ ಸುಧಾಕರ್ ಫೋನ್ನಲ್ಲಿ ಯಾರೂ ಮಾತಾಡೋದನ್ನ ನೋಡಿದ್ನು, ಅದು ಬಹುಶಃ ಬೇರೆ ಯಾರೋ ಇರಬೇಕು ಅಂತ. ಆದ್ರೆ ಮಾಧುರ ಆರ್ಗ್ಯೂ ಮಾಡ್ತಾರೆ, ಬಹುಶಃ ಶೌರ್ಯಮಾನ್ ಆ ಟೈಮ್ನಲ್ಲಿ ಬೇರೆ ಫೋನಿಂದ ಮಾತಾಡ್ತಾ ಇರಬಹುದು ಅಥವಾ ಬೇರೆ ಯಾರಾದ್ರಾದ್ರೂ ಫೋನ್ ಇಸ್ಕೊಂಡು ಮಾತಾಡ್ತಾ ಇರಬಹುದು ಅಂತ. ಎಲ್ಲಿ ಐ ವಿಟ್ನೆಸ್ ಖುದ್ದಾಗಿ ಇದಾನೋ ಅಲ್ಲಿ ಫೋನ್ ಲೊಕೇಶನ್ ಡೀಟೇಲ್ಸ್ ಡಿಫೆಂಡಿಂಗ್ ಎವಿಡೆನ್ಸ್ ಆಗಿ ಕೆಲಸ ಮಾಡಲ್ಲ. ಅದಕ್ಕೆ ಅರ್ಜುನ್ ಪ್ರಿಪೇರ್ ಆಗೋಕೆ ಜಡ್ಜ್ ಹತ್ರ ಟೈಮ್ ಕೇಳ್ತಾನೆ. ಆಗ ಜಡ್ಜ್ 1 ದಿನ ಕೋರ್ಟ್ ಮುಂದೂಡ್ತಾರೆ. ಶೌರ್ಯಮಾನ್ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋಕೆ ಅರ್ಜುನ್ ಕೈಯಲ್ಲಿ ಬೇರೆ ಯಾವ ಎವಿಡೆನ್ಸ್ ಇರಲಿಲ್ಲ. ಅದಕ್ಕೆ ಅವನು ಈ ಸಲ ಶೌರ್ಯಮಾನ್ ಹೆಂಡತಿ ಗೌರಿ ಹತ್ರ ಹೋಗ್ತಾನೆ. ಅವನು ಗೌರಿ ಹತ್ರ ಕೇಳ್ತಾನೆ ಶೌರ್ಯಮಾನ್ ರಾತ್ರಿ 1 ಗಂಟೆಗೆ ಮನೆಯಲ್ಲಿದ್ದ, ಇದರ ಬಗ್ಗೆ ಬೇರೆ ಏನಾದ್ರೂ ಎವಿಡೆನ್ಸ್ ಇದೆಯಾ ಇಲ್ವಾ ಅಂತ. ಅಂದ್ರೆ ಆ ಟೈಮ್ಗೆ ಅವರು ಏನಾದ್ರೂ ಊಟ ಆರ್ಡರ್ ಮಾಡಿದ್ರಾ ಇಲ್ವಾ ಅಂತ. ಇದರಿಂದ ಶೌರ್ಯಮಾನ್ ಮನೆಯಲ್ಲಿದ್ದ ಅಂತ ಪ್ರೂವ್ ಆಗತ್ತೆ. ಆದ್ರೆ ಗೌರಿ ಹೇಳ್ತಾರೆ ಆ ತರಹ ಯಾವ ಪ್ರೂಫೂ ಇಲ್ಲ ಅಂತ. ಅಸಲಿಗೆ ಅವತ್ತು ರಾತ್ರಿ ಶೌರ್ಯಮಾನ್ ಮನೆಗೆ ಬಂದು ಗೌರಿಗೆ ಹೊಡೆದಿದ್ದನಂತೆ. ಅವನು ಯಾವಾಗ್ಲೂ ಇದೇ ತರಹ ಟಾರ್ಚರ್ ಮಾಡ್ತಾನಂತೆ. ಗೌರಿ ಅವತ್ತು ಬೇರೆ ದಾರಿ ಇಲ್ಲದೆ ಪೊಲೀಸ್ಗೆ ಕೂಡ ಫೋನ್ ಮಾಡಿದ್ಲು. ಆದ್ರೆ ಆಮೇಲೆ ಪೊಲೀಸ್ ಬರೋ ಅವಶ್ಯಕತೆ ಬೀಳಿಯುಲ್ಲ. ಇತ್ತ ಮಧುರ ಗಂಡ ಅವಳನ್ನ ಒಂದು ರೆಸ್ಟೋರೆಂಟ್ಗೆ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ಅವಳ ಗಂಡ ಸರ್ಪ್ರೈಸ್ ಕೊಟ್ಟು ಹೇಳ್ತಾನೆ ಅವನಿಗೆ ಕೆಲ್ಸ ಸಿಕ್ಕಿದೆ ಅಂತ. ಆದ್ರೆ ಮಧುರಾಗೆ ಖುಷಿ ಆಗಲ್ಲ, ಯಾಕಂದ್ರೆ ಆ ಕೆಲ್ಸ ಸಿಕ್ಕಿರೋದು ಗೌರ್ ಕಂಪನಿ ಕಡೆಯಿಂದ. ಅಂದ್ರೆ ಶೌರ್ಯಮಾನ್ ಅಪ್ಪ ಹರ್ಷವರ್ಧನ್ ಲಂಚದ ರೂಪದಲ್ಲಿ ಅವನಿಗೆ ಕೆಲ್ಸ ಕೊಟ್ಟಿದ್ದಾನೆ, ಯಾಕಂದ್ರೆ ಅವನು ಮಧುರಾಗೆ ಅರ್ಥ ಮಾಡಿಸಿ ಈ ಕೇಸಿಂದ ಹಿಂದೆ ಸರಿಸ್ತಾನೆ ಅಂತ. ಆದ್ರೆ ಮಧುರ ಹೇಳ್ತಾಳೆ ಅವಳು ಕೇಸಿಂದ ಹಿಂದೆ ಸರಿಯಲ್ಲ ಅಂತ. ಇದಕ್ಕೆ ಅವಳ ಗಂಡ ಕೋಪ್ಕೊಂಡು ಎದ್ದು ಹೋಗ್ತಾನೆ. ಮಧುರ ಕೂಡ ಹೋಗ್ತಾ ಇದ್ಲು. ಆದ್ರೆ ಆಕಸ್ಮಿಕವಾಗಿ ರೆಸ್ಟೋರೆಂಟ್ಗೆ ಅರ್ಜುನ್ ಬರ್ತಾನೆ. ಇಬ್ಬರ ಭೇಟಿಯಾಗತ್ತೆ. ಅರ್ಜುನ್ ಕಾಫಿ ಆಫರ್ ಮಾಡ್ತಾನೆ. ಮಧುರ ಒಪ್ಕೊಳ್ತಾಳೆ. ಕಾಫಿ ಕುಡಿಯುವಾಗ ಮಧುರ ಅರ್ಜುನ್ಗೂ ಹೇಳ್ತಾಳೆ ಹರ್ಷವರ್ಧನ್ ಗೌರ್ ಅವಳ ಗಂಡನಿಗೆ ಕೆಲ್ಸದ ಆಸೆ ತೋರಿಸಿ ಅವಳನ್ನ ಕೇಸಿಂದ ತೆಗೆಯೋಕೆ ನೋಡ್ತಾ ಇದ್ದಾನೆ ಅಂತ. ಆಪೋಸಿಟ್ ಪಾರ್ಟಿ ಲಂಚ ಕೊಟ್ಟು ಬುಟ್ಟಿಗೆ ಹಾಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ಅಂದ್ರೆ ಅದರ ಅರ್ಥ ಒಂದೇ, ಡಿಫೆನ್ಸ್ ಕೈಯಲ್ಲಿ ಬೇರೆ ಯಾವ ಎವಿಡೆನ್ಸ್ ಇಲ್ಲ ಅಂತ. ಇಬ್ಬರೂ ಮಾತಾಡ್ತಾನೆ ಇದ್ರು. ಅಷ್ಟ್ರಲ್ಲಿ ಯಾರೋ ಅರ್ಜುನ್ಗೆ ಕೂಗಿದ್ರು. ಅದಕ್ಕೆ ಅವನು ಮಾತಾಡೋಕೆ ಸೈಡ್ಗೆ ಹೋಗ್ತಾನೆ. ಆದ್ರೆ ಅರ್ಜುನ್ ಮರೆತು ಮೊಬೈಲ್ ಟೇಬಲ್ ಮೇಲೇನೆ ಬಿಟ್ಟು ಹೋಗ್ತಾನೆ. ಇದೇ ಟೈಮ್ಗೆ ಅವನ ಅಸಿಸ್ಟೆಂಟ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ. ಗೌರಿ ಹೆಲ್ಪ್ ಮಾಡೋಕೆ ಒಪ್ಕೊಳ್ತಾ ಇಲ್ಲ, ಅವಳು ಶೌರ್ಯಮಾನ್ ಮೀನಿಗೆ ಇರೋದನ್ನ ನೋಡ್ಬೇಕು ಅಂತಿದ್ದಾಳೆ. ಮೊಬೈಲ್ ಟೇಬಲ್ ಮೇಲಿದ್ದಿದ್ರಿಂದ ಮೆಸೇಜ್ ಬಂದಾಗ ನೋಟಿಫಿಕೇಶನ್ ಸಿಗ್ನಲ್ ನೋಡಿ ಮಧುರ ಮೆಸೇಜ್ ಓದ್ತಾರೆ. ಗೌರಿಗೆ ಶೌರ್ಯಮಾನ್ ಮೀನಿಗೆ ಇರೋದನ್ನ ನೋಡುವ ಆಸೆ ಇದ್ದಿದ್ರಿಂದ ಮಧುರ ಈ ಸಲ ಗೌರಿನ ತನ್ನ ಕಡೆ ಮಾಡಿಕೊಂಡು ಕೋರ್ಟ್ನಲ್ಲಿ ಪ್ರೈಮ್ ವಿಟ್ನೆಸ್ ಆಗಿ ಕರ್ಕೊಂಡು ಬರ್ತಾಳೆ. ಗೌರಿ ಸಾಕ್ಷಿ ಹೇಳ್ತಾಳೆ ಅನ್ನೋದು ಕೇಳಿ ಶೌರ್ಯಮಾನ್ ಗಾಬರಿಯಾಗಿ ಎದ್ದು ನಿಲ್ತಾನೆ. ಆದ್ರೆ ಅರ್ಜುನ್ ಸನ್ನೆ ಮಾಡಿ ಸುಮ್ಮನಿರೋಕ್ ಹೇಳ್ತಾನೆ. ಮಧುರ ಯಾವಾಗ ಗೌರಿ ಹತ್ರ ವಿಚಾರಣೆ ಮಾಡ್ತಾಳೋ ಆವಾಗ ಗೌರಿ ಹೇಳ್ತಾಳೆ ಆ ರಾತ್ರಿ ಶೌರ್ಯಮಾನ್ 1 ಗಂಟೆಗೆ ಮನೆಗೆ ಬಂದಿರ್ಲಿಲ್ಲ, ಬದಲಾಗಿ ಅವನು ಬೆಳಗ್ಗೆ 4 ಗಂಟೆಗೆ ಮನೆಗೆ ಬಂದಿದ್ದು ಅಂತ. ಗೌರಿ ಆ ಟೈಮ್ನಲ್ಲಿ ಗಾಬರಿಯಾಗಿದ್ಲು. ಅದಕ್ಕೆ ಗಂಡನನ್ನ ಕಾಪಾಡೋಕೆ ಹಾಗೂ ಶೌರ್ಯಮಾನ್ ಪ್ರೆಷರ್ಗೆ ಹೆದ್ರಿ ಪೊಲೀಸ್ಗೆ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ಲಂತೆ.
ಸೋಮಾ ಸತ್ತ ಮೇಲೆ ಅವಳಿಗೆ ತುಂಬಾ ಬೇಜಾರಾಗಿದೆ. ಅದಕ್ಕೆ ಒಬ್ಬ ಹುಡುಗಿಯಾಗಿ ಇನ್ನೊಬ್ಬ ಹುಡುಗಿಗೆ ನ್ಯಾಯ ಕೊಡಿಸೋಕೆ ಅವಳು ಈಗ ನಿಜ ಒಪ್ಕೊಳ್ತಾ ಇದ್ದಾಳೆ. ಮಧುರಾ ವಿಚಾರಣೆ ಮುಗಿದ ಮೇಲೆ ಈ ಸಲ ಅರ್ಜುನ್ ವಿಚಾರಣೆ ಮಾಡೋಕೆ ಇದ್ದಿರ್ತಾನೆ. ಆದ್ರೆ ಅವನು ಗೌರಿ ಹತ್ರ ವಿಚಾರಣೆ ಮಾಡದೆ ಮುಂಬೈ ಪೊಲೀಸ್ ಕಂಟ್ರೋಲ್ ರೂಮ್ನ ಇನ್ಸ್ಪೆಕ್ಟರ್ ಮನೀಶ್ ಶರ್ಮಾನ ಸಾಕ್ಷಿ ಹೇಳೋಕೆ ಕರೀತಾನೆ. ಪೊಲೀಸ್ ಎಮರ್ಜೆನ್ಸಿ ಹಾಟ್ಲೈನ್ಗೆ ಬರೋ ಎಲ್ಲಾ ಫೋನ್ ಕಾಲ್ಸ್ ರಿಸೀವ್ ಮಾಡೋದು ಮನೀಶ್ ಮಾತ್ರ. ಆ ರಾತ್ರಿ ಗೌರಿ ಪೊಲೀಸ್ ಹಾಟ್ಲೈನ್ಗೆ ಮಾಡಿದ ಫೋನ್ ಕೂಡ ಮನೀಶ್ ರಿಸೀವ್ ಮಾಡಿದ್ದ. ಮತ್ತೆ ಅವನ ಹತ್ರ ಅದರ ರೆಕಾರ್ಡಿಂಗ್ ಕೂಡ ಇತ್ತು. ರೆಕಾರ್ಡಿಂಗ್ ಪ್ರಕಾರ ಅವತ್ತು ಶೌರ್ಯಮಾನ್ ಗೌರಿಗೆ ಟಾರ್ಚರ್ ಮಾಡ್ತಾ ಇದ್ದ. ಅದಕ್ಕೆ ಅವಳು ಬೇರೆ ದಾರಿಯಿಲ್ಲದೆ ಪೊಲೀಸ್ ಹಾಟ್ಲೈನ್ಗೆ ಫೋನ್ ಮಾಡ್ತಾಳೆ. ಬ್ಯಾಕ್ಗ್ರೌಂಡ್ ಅಲ್ಲಿ ಶೌರ್ಯಮಾನ್ ಕಿರುಚಾಡೋ ಸೌಂಡ್ ಕೂಡ ಕೇಳ್ತಾ ಇತ್ತು. ಈ ಫೋನ್ ರೆಕಾರ್ಡಿಂಗ್ ಒಂದೇ ಸಾಕು ಪ್ರೂವ್ ಮಾಡೋಕೆ ಶೌರ್ಯಮಾನ್ ಅವತ್ತು ರಾತ್ರಿ 1 ಗಂಟೆ 10 ನಿಮಿಷಕ್ಕೆ ಮನೆಯಲ್ಲಿ ಇದ್ದ ಅಂತ. ಅರ್ಜುನ್ ಈ ಸಲ ಗೌರಿಮ ವಿಟ್ನೆಸ್ ಬಾಕ್ಸ್ಗೆ ಕರೆಸಿ ಕೇಳ್ತಾನೆ ಅವಳು ಯಾಕೆ ಸುಳ್ಳು ಹೇಳಿದ್ಲು ಅಂತ. ಗೌರಿ ಹೇಳ್ತಾಳೆ ಶೌರ್ಯಮಾನ್ ಕುಡಿಯೋ ಅಭ್ಯಾಸ ಹಾಗೂ ಅವನ ಕೆಟ್ಟ ನಡವಳಿಕೆಯಿಂದ ಅವಳು ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ಲಂತೆ. ಆದ್ರೆ ಅವರು ತುಂಬಾ ಪವರ್ಫುಲ್ ಫ್ಯಾಮಿಲಿ ಆಗಿದ್ರಿಂದ ಗೌರಿಗೆ ಯಾವ ಸ್ಟೆಪ್ ತಗೊಳಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಈ ಚಾನ್ಸ್ ಯೂಸ್ ಮಾಡ್ಕೊಂಡು ಅವಳು ಶೌರ್ಯಮಾನ್ ಮೇಲೆ ಸೇಡು ತೀರ್ಸ್ಕೊಳಕ್ಕೆ ನೋಡಿದ್ಲು ಅಂತ. ಗೌರಿ ಹೀಗೆ ಒಪ್ಕೊಂಡ್ಮೇಲೆ ಹಾಗೂ ಪೊಲೀಸ್ ಫೋನ್ ರೆಕಾರ್ಡಿಂಗ್ ಕೇಳಿದ್ಮೇಲೆ ಈ ಕೇಸ್ಗೆ ಯಾವ ವ್ಯಾಲ್ಯೂನೇ ಇರಲ್ಲ. ಅದಕ್ಕೆ ಜಡ್ಜ್ ಶೌರ್ಯಮಾನ್ನ ಈ ಕೇಸಿಂದ ರಿಲೀಸ್ ಮಾಡ್ತಾರೆ. ತೀರ್ಪು ಬಂದ್ಮೇಲೆ ಶೌರ್ಯಮಾನ್ ತನ್ನ ಹೆಂಡತಿನ ಕರ್ಕೊಂಡು ಒಂದೇ ಕಾರಲ್ಲಿ ಮನೆಗೆ ಹೋಗ್ತಾನೆ. ಕೋರ್ಟಿಂದ ಆಚೆ ಬರುವಾಗ ಮಾಧುರಾ ಅರ್ಜುನ್ಗೆ ಹೇಳ್ತಾರೆ, ಸರ್ ನಾನ್ ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ. ಅಸಲಿಗೆ ಅವತ್ತು ರೆಸ್ಟೋರೆಂಟ್ನಲ್ಲಿ ಅರ್ಜುನ್ ಮಾಧುರನ ಮೀಟ್ ಮಾಡಿದ್ದು ಯಾವ ಆಕಸ್ಮಿಕವಾಗಿರ್ಲಿಲ್ಲ. ಇದೆಲ್ಲ ಅರ್ಜುನ್ ಪ್ರೀ ಪ್ಲಾನ್ ಆಗಿತ್ತು. ಅವನು ಮಾಧುರ ಹಿಂದೆನೇ ರೆಸ್ಟೋರೆಂಟ್ಗೆ ಬಂದಿದ್ದ. ಆಮೇಲೆ ಬೇಕಂತಲೇ ಅವಳಿಗೆ ಕಾಫಿ ಆಫರ್ ಮಾಡಿದ್ದ. ಅದೇ ಟೈಮ್ಗೆ ಅರ್ಜುನ್ಗೆ ಯಾರೋ ಕೂಗಿ ಸೈಡ್ಗೆ ಕರ್ಕೊಂಡು ಹೋಗಿದ್ದು ಕೂಡ ಪ್ಲಾನ್ನ ಒಂದು ಭಾಗವಾಗಿತ್ತು. ಅರ್ಜುನ್ಗೆ ಬೇಕಾಗಿದ್ದೇ ಮಾಧುರ ಆ ಮೆಸೇಜ್ ನೋಡ್ಬೇಕು ಮತ್ತೆ ಗೌರಿಯನ್ನು ತನ್ನ ಕಡೆ ಮಾಡ್ಕೊಂಡು ಕೋರ್ಟಿಗೆ ಕರ್ತರಬೇಕು ಅಂತ ಪ್ಲಾನ್ ಮಾಡ್ತಾನೆ. ಗೌರಿ ಕೋರ್ಟಿಗೆ ಬಂದಿದ್ದು ಪ್ರಾಸಿಕ್ಯೂಷನ್ ಸಾಕ್ಷಿಯಾಗಿ, ಆದ್ರೆ ಸಾಕ್ಷಿ ಹೇಳಿದ್ದು ಮಾತ್ರ ಡಿಫೆನ್ಸ್ ಪರವಾಗಿ. ಇದನ್ನ ನೋಡಿ ಮಾಧುರಾಗೆ ಒಂದು ಪ್ರಶ್ನೆ ಮೂಡುತ್ತೆ, ಅರ್ಜುನ್ ಹತ್ರ ಆಗ್ಲೇ ಫೋನ್ ಕಾಲ್ ರೆಕಾರ್ಡಿಂಗ್ ಇತ್ತಲ್ಲ, ಹಾಗಿದ್ರೆ ಇಷ್ಟೆಲ್ಲಾ ಡ್ರಾಮಾ ಯಾಕೆ ಮಾಡ್ದ ಅಂತ. ಅದಕ್ಕೆ ಅರ್ಜುನ್, ಎವಿಡೆನ್ಸ್ನ ಇನ್ನೂ ಸ್ಟ್ರಾಂಗ್ ಮಾಡಕ್ಕೆ ಹೀಗೆ ಮಾಡ್ದೆ. ನಂತರ ಈ ಕೇಸ್ನಲ್ಲಿ ಯಾವುದೇ ಲೋಪದೋಷ ಇರಬಾರದು ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾನೆ. ಮಾಧುರ ಕೇಳ್ತಾಳೆ, ಇಷ್ಟೆಲ್ಲ ಆದ್ಮೇಲೂ ಅರ್ಜುನ್ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನ ಇಲ್ವಾ ಅಂತ. ಅರ್ಜುನ್ ಹೇಳ್ತಾನೆ, ತುಂಬಾ ಸಲ ಇಷ್ಟ ಇಲ್ಲ ಅಂದ್ರೂ ಎಷ್ಟೋ ವಿಷಯನ ಬೇರೆ ದಾರಿ ಇಲ್ಲದೆ ಮಾಡ್ಬೇಕಾಗತ್ತೆ ಅಂತ. ಮಾಧುರ ಹೇಳ್ತಾಳೆ, ನೀವೀ ಕೇಸ್ ಗೆದ್ದಿರಿ, ಆದ್ರೆ ನನ್ನ ಕಣ್ಣಲ್ಲಿ ನೀವು ಸೋತಿದ್ದೀರ ಅಂತ. ಇಷ್ಟು ಹೇಳಿ ಮಾಧುರ ಮುಖ ತಿರುಗಿಸ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಏನೇ ಆಗ್ಲಿ ರಿಲೀಸ್ ಆದ್ಮೇಲೆ ಕಂಡೀಷನ್ ಪ್ರಕಾರ ಶೌರ್ಯಮಾನ್ ಸಮೈರಾಗೆ ಬೋನ್ ಮ್ಯಾರೋ ಡೊನೇಟ್ ಮಾಡ್ತಾನೆ. ಇದಾದ್ಮೇಲೆ ಸಮೈರಾಳ ಸರ್ಜರಿ ಕೂಡ ಸಕ್ಸೆಸ್ ಆಗುತ್ತೆ ಮತ್ತೆ ಅವಳು ಹುಷಾರಾಗ್ತಾಳೆ. ಆಮೇಲೆ ಒಂದು ದಿನ ಅರ್ಜುನ್ ಶೌರ್ಯಮಾನ್ನ ಮೀಟ್ ಮಾಡೋಕೆ ಕ್ಲಬ್ಗೆ ಹೋಗ್ತಾನೆ. ಶೌರ್ಯಮಾನ್ನ ಸೈಡ್ಗೆ ಕರ್ಕೊಂಡು ಹೋಗಿ ಅರ್ಜುನ್ ಹೇಳ್ತಾನೆ ಅವನಿಗೆ ಗೊತ್ತು ಶೌರ್ಯಮಾನ್ ಸೋಮಾಳನ್ನ ಹೇಗೆ ಮರ್ಡರ್ ಮಾಡಿದ ಅಂತ. ಅವತ್ತು ಕ್ಲಬ್ಬಿಂದ ಆಚೆ ಬಂದ್ಮೇಲೆ ಕಾರಲ್ಲಿ ಶೌರ್ಯಮಾನ್ ಸೋಮಾ ಜೊತೆ ಇಂಟಿಮೇಟ್ ಆಗೋಕ್ಕೆ ಟ್ರೈ ಮಾಡಿದಾಗ ಸೋಮಾ ತಡಿತಾಳೆ. ಆವಾಗ ಜಗಳ ಆಡ್ತಾ ಆಡ್ತಾ ಶೌರ್ಯಮಾನ್ ಹಠಕ್ಕೆ ಬಿದ್ದು ಸೋಮಾ ಕುತ್ತಿಗೆಗೆ ಕಾರಿನ ಕೀ ಚುಚ್ಚಿಬಿಡ್ತಾನೆ. ಕೀಯಿಂದ ಕುತ್ತಿಗೆಯ ಜುಗುಲಾರ್ ವೀನ್ ಕಟ್ಟಾಗುತ್ತೆ. ಇದರಿಂದ ಸಿಕ್ಕಾಪಟ್ಟೆ ರಕ್ತ ಹೋಗೋಕೆ ಶುರುವಾಗುತ್ತೆ. ಆವಾಗ ಶೌರ್ಯಮಾನ್ಗೆ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗಲ್ಲ. ಅದಕ್ಕೆ ಅವನು ಸೋಮಾಳನ್ನ ಕಾರಿಂದ ಆಚೆ ಎಸೀತಾನೆ. ಅವನಿಗೆ ಗೊತ್ತಿತ್ತು ಈ ಕೇಸ್ನಲ್ಲಿ ಅವನೇ ಸಿಕ್ಕಿ ಹಾಕ್ಕೊಳ್ಳೋದು ಅಂತ. ಅದಕ್ಕೆ ತಾನು ಮನೆಯಲ್ಲೇ ಇದ್ದೀನಿ ಅಂತ ನಾಟಕ ಆಡೋಕೆ ಹೆಂಡತಿಗೆ ಫೋನ್ ಮಾಡೋಕೆ ಹೋಗ್ತಾನೆ. ಆವಾಗ ನೋಡ್ತಾನೆ ಅವನು ಮೊಬೈಲ್ ಮರೆತು ಕ್ಲಬ್ನಲ್ಲಿಯೇ ಬಿಟ್ಟು ಬಂದಿದ್ದಾನೆ ಅಂತ. ಅದಕ್ಕೆ ಅವನು ಕಾರ್ ನಿಲ್ಲಿಸ್ತಾನೆ. ಅವನು ಕಾರ್ ನಿಲ್ಲಿಸಿದ್ದು ಸುಧಾಕರ್ ಮನೆ ಮುಂದೆ. ಆವಾಗ್ಲೇ ಸುಧಾಕರ್ ಬಾಲ್ಕನಿಯಿಂದ ಅವನನ್ನ ನೋಡಿರೋದು. ಪಕ್ಕದಲ್ಲಿಯೇ ಒಂದು ಸ್ಲಮ್ ಇತ್ತು. ಶೌರ್ಯಮಾನ್ ಒಬ್ಬ ಮನುಷ್ಯನಿಗೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಅವನ ಮೊಬೈಲ್ ಇಸ್ಕೊಂಡ. ಆಮೇಲೆ ಹೆಂಡತಿಗೆ ಫೋನ್ ಮಾಡಿ ಹೆಲ್ಪ್ ಕೇಳ್ತಾನೆ. ಅವನು ಗೌರಿಗೆ ಹೀಗೆ ಡ್ರಾಮಾ ಮಾಡಬೇಕು ಅಂತ ಅರ್ಥ ಮಾಡಿಸ್ತಾನೆ. ಗೌರಿ ಅದರ ಪ್ರಕಾರ ಪೊಲೀಸ್ ಹಾಟ್ಲೈನ್ಗೆ ಫೋನ್ ಮಾಡಿ ಶೌರ್ಯಮಾನ್ ತನಗೆ ಹೊಡಿತಾ ಇದ್ದಾನೆ ಅಂತ ಕಂಪ್ಲೇಂಟ್ ಮಾಡ್ತಾಳೆ. ಅದೇ ಟೈಮ್ಗೆ ಶೌರ್ಯಮಾನ್ ಹತ್ರ ಕೆಲಸ ಮಾಡೋ ಮನುಷ್ಯ ಕೂಡ ಅವರಿಗೆ ಹೆಲ್ಪ್ ಮಾಡ್ತಾನೆ. ಅವನ ವಾಯ್ಸ್ ಆಲ್ಮೋಸ್ಟ್ ಶೌರ್ಯಮಾನ್ ತರಾನೇ ಇತ್ತು. ಅದಕ್ಕೆ ಅವನೇ ಹಿಂದೆಯಿಂದ ಶೌರ್ಯಮಾನ್ ವಾಯ್ಸ್ನಲ್ಲಿ ಕಿರುಚಾಡಿ ಗೌರಿಗೆ ಬೆದರಿಕೆ ಹಾಕ್ತಾನೆ. ಇದರಿಂದ ಪೊಲೀಸ್ ಹತ್ರ ಇರೋ ಕಾಲ್ ರೆಕಾರ್ಡ್ನಲ್ಲಿ ಅವತ್ತು ಶೌರ್ಯಮಾನೇ ಕಿರುಚಾಡ್ತಾ ಇದ್ದ ಅಂತ ಅನ್ಸುತ್ತೆ. ಪರಿಣಾಮವಾಗಿ ಅವನು ಆ ಟೈಮ್ಗೆ ಮನೆಯಲ್ಲೇ ಇದ್ದ ಅಂತ ಪ್ರೂವ್ ಆಗ್ಬಿಡುತ್ತೆ. ಆದ್ರೆ ಕೇಸ್ ಟ್ರಯಲ್ ನಡೀತಾ ಇದ್ದಾಗ ಸುಧಾಕರ್ ಅವನ ವಿರುದ್ಧ ಸಾಕ್ಷಿ ಹೇಳಿದ್ದಕ್ಕೆ ಅವನು ಸ್ವಲ್ಪ ಕಷ್ಟದಲ್ಲಿ ಸಿಕ್ಕಿ ಹಾಕೊಳ್ತಾನೆ. ಯಾಕಂದ್ರೆ ಅವನ ವಿರುದ್ಧ ಇನ್ನೊಬ್ಬ ಐವಿಟ್ನೆಸ್ ಇದ್ದ. ಅಂದ್ರೆ ಯಾರಿಂದ ಅವನು ಅವತ್ತು ಮೊಬೈಲ್ ಇಸ್ಕೊಂಡಿದ್ದನೋ ಅವನು. ಅದಕ್ಕೆ ಸಾಕ್ಷಿ ಅಳಿಸೋಕೆ ಶೌರ್ಯಮಾನ್ ಅವನನ್ನ ಕೂಡ ಮರ್ಡರ್ ಮಾಡಿಸ್ತಾನೆ. ಈ ತರ ಶೌರ್ಯಮಾನ್ ಕೇಸ್ನ ತನ್ನ ಕಡೆಗೆ ಮಾಡ್ಕೊಳ್ತಾನೆ. ಮತ್ತೆ ಮಿಕ್ಕಿದ್ದ ಕೆಲಸನಂತೂ ಅರ್ಜುನ್ನೇ ಮಾಡಿ ಮುಗಿಸ್ತಾನೆ. ಇಲ್ಲಿ ಒಂದು ವಿಷಯ ಏನಂದ್ರೆ ಅರ್ಜುನ್ ತನಿಖೆಯ ರೀತಿ ನೋಡಿ ಶೌರ್ಯಮಾನ್ ಅವನನ್ನ ಹೊಗಳ್ತಾನೆ. ಜೊತೆಗೆ ಅವನಿಗೆ ಈ ಕೇಸ್ ಬಗ್ಗೆ ಇನ್ನೂ ತಲೆ ಕೆಡಿಸ್ಕೊಳ್ದೆ ಮನೆ ಹೋಗಿ ಆರಾಮಾಗಿ ನಿದ್ದೆ ಮಾಡುವಂತ ಹೇಳ್ತಾನೆ.
ಆದ್ರೆ ಅರ್ಜುನ್ ಲೆಕ್ಕ ಚುಕ್ತಾ ಮಾಡದೆ ಆರಾಮಾಗಿ ನಿದ್ದೆ ಮಾಡೋಕೆ ಚಾನ್ಸೇ ಇರಲಿಲ್ಲ. ಅರ್ಜುನ್ ತನ್ನ ಕೊನೆಯ ಟ್ವಿಸ್ಟ್ ಆಚೆ ತರ್ತಾನೆ. ಸುಧಾಕರ್ ಸಾಕ್ಷಿ ಹೇಳಿದ ಮೇಲೆ ಅರ್ಜುನ್ ತಾನೇ ಆ ಜಾಗ ನೋಡೋಕೆ ಹೋಗಿದ್ದ. ಅಲ್ಲಿ ಅವನಿಗೆ ರಸ್ತೆ ಪಕ್ಕದಲ್ಲಿ ಗುಡಿಸಲು ಹಾಕೊಂಡು ಇರೋ ತುಂಬಾ ಮನೆಯಿಲ್ಲದ ಜನ ಕಾಣಿಸ್ತಾರೆ. ಅರ್ಜುನ್ ತನ್ನ ಅಸಿಸ್ಟೆಂಟ್ ಇಂದ ಅವರ ಅಡ್ರೆಸ್ ಹುಡುಕಿಸ್ತಾನೆ. ಮತ್ತೆ ಅಲ್ಲಿ ಒಟ್ಟು 23 ಜನ ಇದ್ದಾರೆ ಅಂತ ತಿಳ್ಕೊಳ್ತಾನೆ. ಇವರಲ್ಲಿ 22 ಜನ ಸಿಕ್ಕರೂ ಕೂಡ ಚಾತುರ್ ಅನ್ನೋ ಒಬ್ಬ ಮನುಷ್ಯ ಮಾತ್ರ ಸಿಗಲ್ಲ. ಇದರಿಂದ ಅವರಿಗೆ ಅರ್ಥ ಆಗತ್ತೆ ಇವನಿಂದಲೇ ಶೌರ್ಯಮಾನ್ ಅವತ್ತು ಮೊಬೈಲ್ ತಗೊಂಡಿದ್ದು ಅಂತ. ಅವರು ಚಾತುರ್ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಅವನನ್ನ ಡಿಟೆಕ್ಟ್ ಮಾಡ್ತಾರೆ. ಅವತ್ತು ಶೌರ್ಯಮಾನ್ ಆಳು ಚಾತುರ್ನ ಮರ್ಡರ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಮೊದಲೇ ಅರ್ಜುನ್ ಅಸಿಸ್ಟೆಂಟ್ ರೆಡಿ ಆಗಿದ್ದರಿಂದ ಅವನು ಶೌರ್ಯಮಾನ್ ಕಳಿಸಿದ ಕಿಲ್ಲರ್ನ ಹಿಡಿತಾನೆ. ಅವನು ಚಾತುರ್ನ ಚಾಕುವಿಂದ ಚುಚ್ತಾನೆ. ಆದ್ರೆ ಕರೆಕ್ಟ್ ಟೈಮ್ಗೆ ಹಾಸ್ಪಿಟಲ್ಗೆ ಸೇರಿಸಿದ್ರಿಂದ ಚಾತುರ್ ಬದುಕೊಳ್ತಾನೆ. ಚಾತುರ್ ಆಗ್ಲೇ ಪೊಲೀಸ್ಗೆ ತನ್ನ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರ್ತಾನೆ. ಅದಕ್ಕೆ ಅರ್ಜುನ್ ಹೇಳ್ತಾನೆ, ಶೌರ್ಯಮಾನ್ ವಿರುದ್ಧ ಮೊದಲೇ ಸೋಮಾ ಮರ್ಡರ್ ಚಾರ್ಜ್ ಇದೆ. ಈಗ ಮತ್ತೆ ಚಾತುರ್ ಅಟೆಂಪ್ಟ್ ಟು ಮರ್ಡರ್ ಕೇಸ್ನಲ್ಲಿ ಕೂಡ ಶೌರ್ಯಮಾನ್ ಸಿಕ್ಕಿ ಹಾಕೊಳ್ತಾನೆ ಅಂತ ಅರ್ಜುನ್ ಮಾಧುರಾ ಹಾಗೂ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರ್ತಾನೆ. ಮಾಧುರಾ ಪೊಲೀಸ್ ಕರ್ಕೊಂಡ್ ಬಂದು ಶೌರ್ಯಮಾನ್ನ ಕ್ಲಬ್ಬಿಂದ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ಈ ತರ ಅರ್ಜುನ್ ತನ್ನ ಹಿಂದಿನ ಕೆಲಸಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾನೆ. ಅವಾಗ ಬೇರೆ ದಾರಿ ಇಲ್ಲದೆ ಅವನು ಕ್ರಿಮಿನಲ್ಗೆ ಸಾಥ್ ಕೊಟ್ಟಿದ್ದ. ಆದ್ರೆ ಈ ಸಲ ಚಾನ್ಸ್ ನೋಡಿ ಆ ಕ್ರಿಮಿನಲ್ನನ್ನ ಇನ್ನೂ ಗಟ್ಟಿಯಾಗಿ ಸಿಕ್ಕಿ ಹಾಕಿಸ್ತಾನೆ. ಇನ್ನು ಯಾವ ಕಾರಣಕ್ಕೂ ಅವನ ಆಚೆ ಬರಬಾರದು ಅನ್ನೋ ಉದ್ದೇಶದಿಂದ. ಇದರ ಜೊತೆಗೇನೆ ಕಥೆ ಇಲ್ಲಿಗೆ ಮುಗಿಯುತ್ತೆ. ಸೊ ಫ್ರೆಂಡ್ಸ್, ನಿಮ್ಗೆ ಈ ಕಥೆ ಹೇಗನಿಸ್ತು? ಇಷ್ಟ ಆಗಿದ್ರೆ ಖಂಡಿತ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಯಾವಾಗ್ಲೂ ಕಾನೂನನ್ನ ಗೌರವಿಸಿ ನಿಮ್ಮ ನೈತಿಕತೆಯನ್ನ ಕಾಪಾಡ್ಕೊಡಿ. ಇವತ್ತಿಗೆ ಇಷ್ಟೇ. ಮತ್ತೆ ಸಿಗೋಣ ಒಂದು ಹೊಸ ಕಥೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.